ಗಡಬ ಮಾಡ್ತಾಳ ಹಾ ಹಾ ಆಕೆ ಕಡೆ ಮಾಡಿಸ್ಕೊಂತೀನಿ ಅಂತಾಳ ಇವ್ ಹಳ್ಯಾಗ ಮತ್ತ ಫುಲ್ ಖುಷಿ ಆಗ್ತದ ಹೌದ್ 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 ಯಾಕ ಹೌದ್ ಮನಿಗ್ ಹೋಗಿ ಮತ್ತೆ ಸಿಗ್ತಾವ ಮತ್ತ ಸಿಗ್ತಾವತ್ತ ಹೇಳಿ ಹೌದ್ ಹೌದ್ ಖುಷಿ ಆಗ್ತದ ಹ್ಮ್ ಇವು ಮನಿ ಬಿಟ್ಟ ಅತ್ತಿಗೆ ನಾ ಹೋಗಿ ಬರ್ತಾನಂತ ಹೇಳ್ದ ಹ್ಮ್ ಅತ್ತಿಗೆ ಹೋಗಿ ಬರ್ತಾನಂತ ಹೇಳ್ದ ಹಳ್ಯಾ ಏನ್ ಮಾಡ್ದ ಏನ್ ಮಾಡಿದೆಪ್ಪ ಹಾದಿ ಹಿಡ್ದು ಬರ್ತಿದ್ದ ಹಾದಿ ಹಿಡಿದು ಬರುವಾಗ ಏನಾಯ್ತು ಹಾದಿ ಹಿಡಿದು ಬರವ ಕರಿ ಗಡ ಅನ್ಕೋತನೆ ಬರಾಕತ್ತ ಹೌದ್ ಹೌದ್ ಮರ್ತ್ ಹೋಗ್ಬಾರ್ದತ್ ಹೇಳಿ ಮನೆಗೆ ಹೋಗ್ಬಿಟ್ಲೆ ಮರಿಬಾರ್ದತ್ತ ಹೇಳಿ ಹಾ ಅತ್ ಹೇಳ್ಯಾಳ ಹಾ ಏನೋ ಕರಿ ಗಡಬ ಅನ್ಕೋತನೆ ಬರವ ಹೇಳ್ಕೊತ್ ಹೊಂಟಿದ್ದ ಅನ್ಕೋತ ಹೊಂಟಿದ್ದ ಹೌದು ಒಂದ್ ನಡಬಾರ್ಕ ಒಂದ್ ಹರಿ ಇತ್ತು ಮಗನ ಹರಿ ಕಾವ್ಲಿ ಕಾವಲಿ ಎರಡ್ ದೊಡ್ಡದಿತ್ತಪ್ಪ ನಿನಗೆ ಗೊತ್ತಾ ಮಗನ ಅದು ಅವಂದ್ ಇಟ್ಟಿರ್ಬೇಕಿಟ್ಟ ಅಷ್ಟು ದೊಡ್ಡದ ಕಾವಲಿ ಇತ್ತು ಹೌದ್ ಆ ಕರಿ ಗಡಬ ಏನ್ ಅನ್ತದ ನೋಡು ಹಾ ಆ ಕಾವಲಿ ಜಿಗಾಕ್ ಹೋಗಿ ಹೊಯ್ಕಂತ ಹೇಳಿ ಜಿಗದ ಹೌದಾ ಕರಿ ಕರಿ ಅಲ್ಲ ಮಗನ ಕಾವ್ಲಿ ಜಿಗ್ಯಾಕ್ ಹೋಗಿ ಹುಯ್ಕ್ ಅಂದ್ಬಿಟ್ಟ ಹುಯ್ಕ್ ಅಂದ ಕರಿ ಗಡಬ ಮರ್ತ್ ಹೋತು ಹುಯ್ಕ್ ಅನ್ಕೋತ ಮನಿ ಮಠ ವಾದ ಹೌದಾ ಕುಯ್ಕ್ ಅನ್ಕೋತ ಹೊಂಟ ಮನಿ ಮಠ ವಾದ ಹಾ ಅಂತ ಹೋಗಿ ಹೆಂತಿಗೆ ಹೇಳ್ತಾನ ಏನ್ ಹೇಳ್ತಾನಪ್ಪ ಕರಿ ಗಡಬರೇ ಮರ್ತಾನ ಮರ್ತಾನ ಹುಯ್ ಕರಿ ಅನ್ಕೋತ ಹೋಗ್ಯಾನ ಹೌದು ನಾ ನಿಮ್ಮ ಮನಿಗ್ ಹೋಗಿನಿ ಅತ್ತಿ ಕಡೆ ಹೋಗಿನಿ ಅತ್ತಿ ನನಗ ಬಾಳಿ ಒಂದು ಸಿಹಿ ಪದಾರ್ಥ ಮಾರಿ ಹಾಕ್ಯಾಳ ಹೌದು ಬಾಳ ಬಾರಿ ಇತ್ತು ಹಾ ಅಂತ ಹೆಂಡತಿ ಕೇಳ್ತಾಳ ಏನ್ರಿ ಏನು ಮಾಡಿ ಹಾಕಿಳ ನಮ್ಮ ಅವ್ವ ಅಂತ ಕೇಳ್ತಾಳ ಅವಾಗ ಏನ್ ಹೇಳ್ತಾನಪ್ಪ ಅಳ್ಯಾ ನಿಮ್ಮವ್ ನನಗ ಹುಯ್ಕ್ ಮಾಡಿ ಹಾಕಿಳು ಅಂದವಲ್ಲಿ ಹೋಗಿ ಹೌದಾ ಹ್ಯಾಂತಿಗೆ ದಿಗಲಾಡ್ ಹಿಡಿದಿರ್ಬೇಕು ಕುಯ್ಕ ನಾನ ಹ್ಯಾಂತಿಗೆ ದಿಗಲ್ ಹಿಡಿತು ಅವಾಗ ಹ್ಯಾಂತಿ ಕೇಳ್ತಾಳ ಏನಪ್ಪ ರೀ ಹುಯ್ಕ್ ಅಂದ್ರ ಏನ್ ಮಾಡಿ ಹಾಕಿಳು ಸರಿಯಾಗಿ ಹೇಳ್ರಿ ಹೇಳ್ತಾನ ಮತ್ತ ನಿಮ್ಮ ಅವ್ವ ಹೇಳ್ಯಾಳ ನನಗಿಂತ ಚಲೋ ನಿನ್ನ ಹೆಂದಿಗೆ ಬರ್ತದ ಹುಯಿಕ್ ಮಾಡಕಂತ ಹೇಳ್ಯಾಳ ನನಗ ನೀ ಇವತ್ತು ಹುಯಿಕ್ ಮಾಡಿ ಹಾಕೇ ಬೇಕಂತ ಹೇಳ್ದ ಹೌದಾ ಅವಾಗ ಏನ್ ಹೇಳ್ತಾಳ ಮಡದ್ ಹೇಳ್ತಾಳ ನನಗ ಹುಯಿಕ್ ಬರಂಗಿಲ್ರಿ ಅದೇನ್ ನನಗ್ ತಿಳಿವಾತ್ ಏನ್ ಗೊತ್ತಾಗವಾತ ಹುಯಿಕ್ ಅಂದ್ರೆ ನನಗ್ ಗೊತ್ತಾಗವಾತು ಹುಯಿಕ್ ಮಾಡಾಕ ನನಗ್ ಬರುದಿಲ್ಲ ನನಗ ಆಗೋದಿಲ್ಲ ಅಂತ ಹೆಂತ ಹೇಳಿದ್ಲು ಹೌದ್ ಏನ್ ಮಾಡ್ತಾನೆಪ್ಪ ಈಗ ಅವಾಗ ಸುಟ್ಟಿ ಏರ್ತು ತಾಪ ಏರ್ತು ಗಂಡಗ ಬಾಳ ಹೌದ್ ಇವಂಗರೆ ಹುಯ್ಕ ಬೇಕಾಗೈತಿ ಇವಂಗರೆ ಹುಯ್ಕ ತಿನ್ಬೇಕಾಗೈತಿ ಕರಿಗಡೆ ಬನ್ನಾಕ್ ಬರವತ್ ಮಗನಿಗೆ ಮರ್ತಾನ ಹುಯ್ಕತ್ತರ ಹೇಳಾಕತ್ತಾನ ಮತ್ತ ಹೆಂತಿಗೆ ಹುಯ್ಕ ಮಾಡಾಕ ಬರುದಿಲ್ಲ ಹುಯ್ಕ ಅಂದ್ರೆ ಏನು ಗೊತ್ತಿಲ್ಲ ಪಾಪ ಅವಾಗ ಸಿಟ್ಟಿಗೆ ಎದ್ದು ಹೆಂತಿನ ಬಡದ ದೇವಣ್ಣ ಎತ್ತರಲೆ ಪಟ್ಟಾಲೆ ಬಡದ ಮುದುಗೋಳಿತ್ತು ಕೈಯಾಗಿ ಏನು ಸಿಗ್ತದ ನೋಡು ಅತ್ರಲೆ ಒಟ್ಟು ಸಿಕ್ಕಾದಂಗ ಬಡದ ತಗದ ಎಂತಿದ ಪಾಪ ಮೈ ಎಲ್ಲ ಹಣ್ಣಾಯ್ತು ಮೈಯಾಗ ರಗದ ಆಡಕೈತ ದೇವಣ್ಣ ಹೌದಪ್ಪ ಹೌದು ಅವಾಗ ಬಾಜು ಮನಿ ಆಯಿ ಬಂದ ಅಲ್ಲಿ ಏನೋಬೇಕು ಆಯಿ ಕೂತಾಳ ನೋಡು ಆಯಿ ಅನ್ಬ್ಯಾಡ್ರಿ ಕಲ್ಲು ತಟ್ಟ ಆಚಾರ ನನ್ ಕಲ್ಲು ಸಿಕ್ಕಿಲ್ಲ ಮಗನ ಆಯಿ ಅನ್ನೋದ್ ಮತ್ತೆ ಅಂತಾರು ಆಯಿ ಅನ್ನೋದಿಲ್ರಿ ಮತ್ತೇನ್ ಅನ್ಬೇಕು ಮುದಿಕ್ ಅನ್ಬೇಕ್ರಿ ದೇವಣ್ಣ ಅಂತ ಆಯಿ ಬಂದ ಇಬ್ರು ದಂಪತಿಗಳು ಹೇಳ್ತಾಳ ಎಲ್ಲೋ ಹ್ಯಾಂಟ್ಯಾ ಮಗನ ಏನು ಇದ ಹೆಂತಿಗೆ ಹಿಂಗ್ ಹೊಡೆದಿ ಸಂಬಂಧ ಹೊಡೆದಿ ಎಷ್ಟು ಚಂದದಿಂದ ಇಬ್ರು ಅನನ್ಯವಾಗಿ ಸಂಸಾರ ಮಾಡ್ಕೋತ ನಡೆದಿರೋ ಹಿಂಗ್ಯಾಕೆ ಹೆಂಡತಿ ಹೊಡೆದಿ ಏನಾಗ್ಯದ ನಿನಗ ಏನ್ ಹೇಳ್ತಾನೆಪ್ಪ ಅಳ್ಯಾ ಏನಾಗ್ಯದ ನಿನಗ ಆಯಿ ಅತ್ತಿ ಮನಿ ಹೋಗಿನಿ ಅತ್ತಿ ನನಗ ಹುಯಿಕ್ ಮಾಡಿ ಹಾಕ್ಯಾಳ ಮತ್ತ ಈ ಮಗಿಗೆ ಬಂದ್ ಹೇಳಿದ ಮಲ್ತಕ್ಕೆ ಹುಯಿಕ್ ಮಾಡಾಕ ಬರಾಗಲ್ಲ ಅದಕ್ಕಾಗಿ ಹೊಡೆದಿನ ಅಂತ ಹೇಳ್ದ ನೋಡು ಮಗನ ಕರಿಗಡಬ ಹೆಂಗ ಮೂಡ್ತದ ನೋಡು ಹಂಗ ಮುಡಿಯೋದು ಮಗನ ಮೈ ಮ್ಯಾಗ ಅಂತ ಹೇಳಿದಳ ನೋಡ ಅದ ಬೇಕಾಗಿತ್ತು ನೋಡ ಕರಿಗಡಬನೇ ಬೇಕಾಗಿತ್ತು ನೋಡ ಅಂದ ಅವಾಗ ನೆನಪು ಬತ್ತಾವ ಹಂಗ ನಿನ್ನ ಪರಿಸ್ಥಿತಿ ಆಗ್ಯದ ಮಗನ ಇವತ್ತು ಆಗ್ಯದ ಕರಿಗಡಬ ಮಾಡಾಕ್ ಹೋಗಿ ಹುಯಿಕಂದಂಗ ನಿನ್ನ ಬಾಳೆ ಆಗ್ಯದ ಆಯ್ತಾಯ್ತಾಯ್ತಾಯ್ತು ಹೌದಿಲ್ಲ ಅದಕ್ಕ ಯಾಕಪ್ಪ ಅಂತ ಕೇಳಿದ್ರ ಯಾಕೆಪ್ಪ ಯಾವ ವಿಷಯ ಮಾತಾಡ್ತಿರ್ತೀವ ನೋಡು ಅದಕ್ಕ ಅಡ್ಡ ಹೋಗಿತ್ತಪ್ಪ ಅಲ್ಲದು ಹೇಳಿ ಇಲ್ಲಿಗೆ ಚೆನ್ನಾಗಿ ಹೊರಿಸಿ ಡಬ್ಬಿ ಬಡದ ಗುಬ್ಬಿ ಎಬಿಸಿ ಹೋಗುವಂತ ಕೆಲಸ ಆಗಬಾರದು ವಿಷಯ ಎಲ್ಲಿಗೆ ನಿಂತಿತ್ತಪ್ಪ ಹುಯ್ಕಿಕ್ ನಿಂತಿತ್ತೆ ಅಲ್ಲಿಗಲ್ಲ ಇವನ್ ಯಾರವ ಇವ ಯಾರವ ಎಂದೆನಿಸದಿರಯ್ಯ
ಹೌದ್ ಹೌದ್ ಅನಿಸಿದ್ರಯ್ಯ. ಅನಿಸೇ ಮಗನ ಹಾ ಅನಿಸದಿರಯ್ಯ. ಹೌದ್ ಹೌದ್ ಏನ್ ಮಾನವ ಜನ್ಮ ಕೊಟ್ಟಾನ ನೋಡು ಭಗವಂತ. ಕೊಟ್ಟಾನಪ್ಪ. ಕೊಟ್ಟಿರ್ತಕ್ಕಂತ ಮಾನವ ಜನ್ಮ ಎಲ್ಲಾನ ನಂಬುದದ ತಮ್ಮದದ ಬಂದು ನಂದು ಬಳಗ ನಂದು ಹಾ ಅನ್ಕೋತ ಎಲ್ಲ ನಡಿಬೇಕಾಗ್ಯದಪ್ಪ. ಹೌದಿಲ್ಲ? ಹೌದ್ ಹೌದ್ ಅದನ್ನ ಬಿಟ್ಟು ಮೇಲ ಜಾತ್ಯವ ಕೀಳು ಜಾತ್ಯವ ಅವ್ ಅದಾನ ಇವ್ ಅದಾನ ಹೌದ್ ಹೊರಗಿನ ಅದಾನ ಅಂತ ತಿಳ್ಕೋಬಾರ್ದತ್ತ ಮಾತ್ ಹೇಳ್ತಾರ. ಹೌದ್ ಹೌದ್ ಬಂದ್ ನಂದು ಬಳಗು ನಂದು ಹೌದು ಗುರು ಹಿರಿಯರು ನನ್ನವರು ಹೌದು ಹೌದಿಲ್ಲ, ಅಕ್ಕ ತಂಗಿಯರು ನಮ್ಮವರು, ಅಣ್ಣ ತಮ್ಮ ನಮ್ಮವರು ಹೌದು ಎಲ್ಲಾ ತಿಳ್ಕೊಂಡು ನಡಿಬೇಕಾಗ್ತದ. ಹೌದಪ್ಪ. ಹೌದಿಲ್ಲ? ಹೌದ್ ಯಾಕಪ್ಪ ಅಂತ ಕೇಳಿದ್ರ ಈ ಶ್ರೇಷ್ಠವಾದ ಮಾನವ ಜನ್ಮಕ್ಕೆ ನಾವು ನೀವೆಲ್ಲರೂ ಬಂದು ಕುಡಿಯುವಪ್ಪ ಅಂತಂದ್ರ ಹೆಂಗಪ್ಪ ಇದು ಹಗರವಾಗಿರ್ತಕ್ಕಂಥ ಮಾನವ ಜನ್ಮ ಅಲ್ಲ ದೇವಣ್ಣ. ಎಂತಾದಪ್ಪ ಎಂತಾದಿದು ಇದು ಹಳ್ಳಿ ಹುಟ್ಟಿ ಬರ್ತೀನಿ ಅಂದ್ರ ಸಿಗೋದು ಅಲ್ಲ ದೇವಣ್ಣ. ಹೌದಿಲ್ಲ? ಎಷ್ಟೋ ಮಂದಿ ಸತ್ತು ಹೋಗ್ಯಾರ, ಹೋಗ್ಯಾರ ಎಷ್ಟೋ ಮಂದಿ ಉಳ್ದಾರಪ್ಪ. ಸತ್ತು ಹೋದವ್ರದ್ದು ಮುಗಿದ್ ಹೋಗ್ಯದ. ಅವ್ರಿಗೆ ಈಗ ತಿಳ್ಲಾಕತ್ತಿರ್ತದ, ನಾ ಏನ್ ಮಾಡೀನಿ ಭೂಲೋಕದೊಳಗ ಮಾನವ ಜನ್ಮದೊಳಗ ಏನ್ ಮಾಡೀನಿ, ನಾ ಏನ್ ಮಾಡ್ಬೇಕಾಗಿತ್ತು, ಮ್ಯಾಗ ನರಕದ ಕ್ವಾಟ್ಯದಾಗ ಹೋಗಿ ಬಿದ್ದ ಮೇಲೆ ತಿಳಿತದತ್ತ ದೇವಣ್ಣ. ಹೌದಪ್ಪ. ಅಲ್ಲಿ ಹೋಗಿ ಬೀಳೋಕ್ಕಿಂತ ಪೈಲಾಲೆ ನಾವ್ ಏನ್ ಮಾಡ್ಬೇಕು, ಏನ್ ಮಾಡಿದ್ರೆ ಏನಾಗ್ತದ, ಯಾರಿಗೆ ಹೆಂಗ ನೋಡ್ಕೋಬೇಕು ಅನ್ನೋ ಅಂತ ಮಾತನ್ನ ತಿಳ್ಕೋಬೇಕಾಗ್ಯದ. ತಿಳ್ಕೊಂಡ್ರ ನಮ್ಮ ಮಾನವ ಜನ್ಮ ಶುದ್ಧ ನಡೀತದ. ಹೌದಿಲ್ಲ? ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರ, ಇವತ್ತಿನ ದಿವಸ ಆ ಬೀರಲಿಂಗೇಶ್ವರ ಜಾತ್ರಾ ನಿಮಿತ್ತವಾಗಿ 2 ಕಲಾ ಸಂಘಕ್ಕೆ ಬರಮಾಡಿಕೊಂಡು ಗುರು ಹಿರಿಯರು ಬಹಳ ಒಂದು ಸುಂದರವಾಗಿ ಕೂತು ಕಾರ್ಯಕ್ರಮ ಕೇಳಾಕತ್ತಾರ. ಹೌದು ಗಟ್ಟಿ ಮಾತ್ರ ಕೂತಾವ. ಜೋಳ ಎಲ್ಲ ಹಾರಿ ಹೋಗ್ಯಾವ. ಜೋಳ ಹಾರಿ ಹೋಗ್ಯದ ದೇವಣ್ಣ. ಹೌದು ಮತ್ತಿದು ಮನ್ಕೊಂಡದ ಮತ್ ಇದೇನು ಇದು ನಡಬಾರ್ಕೆಪ್ಪ. ಇದು ತೇಲಂಗಿಲ್ಲ ಮುಣಗಂಗಿಲ್ಲ ಅಂತದಿದು. ಅದಕ್ಕೆ ದೇವಣ್ಣ ಯಾಕಪ್ಪ ಅಂತ ಕೇಳಿದ್ರ, ಇವತ್ತಿನ ದಿವಸ 2 ಕಲಾ ಸಂಘ ನಿಮ್ಮೂರ ತನ ಬಂದಾವ. ಆ ಕಲೆಗೆ ಬೆಲೆ ಕೊಟ್ಟು ನೀವು ಕರೆಸಿರಿ. ಈ ಊರಿನ ಜನರ ಗುಣ ಹೆಂಗದ ನೋಡದೇವಣ್ಣ. ಹೆಂಗದಪ್ಪ ಎಂತಾದದ. ಇವತ್ತು ಹಗಲಿ ಕಾರ್ಯಕ್ರಮ ಹೋಗಿದ್ದು ಎಲ್ಲಿ ಮೇಕಳಿ ಗ್ರಾಮಕ್ಕೆ. ಹೌದು ಹೋಗಿದ್ದು ರಾಯಬಾಗ್ ಗ್ರಾಮಕ್ಕೆ ಹೋಗಿದ್ದು. ಅಲ್ಲಿ ಏನ್ ಮಾಡಕತ್ತಿದ್ರು, ಏನ್ ಮಾಡ್ಲಕತ್ತೀರಪ್ಪ, ಹಾಡಾಕತ್ರ ನೀವೇನ್ ಹಾಡ್ತಿರೋ ಬಿಡ್ರೋ ನಾವ್ರು. ಹೌದಾ ಮಾತಾಡಕತ್ರ ಹಾಡ್ರನ ಅವ್ರು. ಹೌದಿಲ್ಲ? ಇಂತ ಜನ ಅಲ್ಲಿತ್ತು. ಆದ್ರ ಈ ನೇರ್ಲಿ ಗ್ರಾಮದೊಳಗ ಅಂತ ಜನ ಇವತ್ತಿಲ್ಲ ದೇವಣ್ಣ. ಹೌದಿಲ್ಲ? ನೀವು ನಮಗ ಕರೆಸಿರಿ, ಒಂದು ಕಿಮ್ಮತ್ ಕೊಟ್ಟ ಟೇಜಿನ ಮ್ಯಾಗ ಹತ್ತಿಸಿರಿ. ನಮ್ಮನ್ನ ಅಂತರ ಮ್ಯಾಗ ಇಟ್ಟು ಅವ್ರ ತಳಗ ಕೂತಾರ ದೇವಣ್ಣ. ಹೌದಿಲ್ಲ? ಕೇಳವ್ರಿಗೆ ಕಿವಿ ಮ್ಯಾಗ ಕೊಟ್ಟಾನ, ಹೇಳವ್ರಿಗೆ ಬಾಯಿ ಕೆಳಗ ಕೊಟ್ಟಾನ ಭಗವಂತ. ಹೌದಪ್ಪ. ಹೌದಿಲ್ಲ? ಅದಕ್ಕ ಹೆಂಗ ಕೇಳವ್ರಿಗೆ ಕಿವಿ ಮ್ಯಾಗ ಕೊಟ್ಟಾನ ನೋಡು, ಹಂಗ ನಮ್ಮನೇ ಇವತ್ತಿನ ದಿವಸ ಮ್ಯಾಗ ಕುಣಿಸ್ಯಾರ. ಅವ್ರ ತಳಗ ಕೂತು ಕೇಳತ್ತಾರ ಅಂದ್ರ ಏನಪ್ಪ, ಅವ್ರಿಗೊಂದು ದೊಡ್ಡ ನಮಸ್ಕಾರ ಹೇಳಬೇಕಾಗ್ಯದ. ಯಾಕ ಗೊತ್ತೇನು? ಯಾಕೆಪ್ಪ? ಏನೂ ತಂಟೆ ಮಾಡಿಲ್ಲ, ತಕರಾರು ಮಾಡಿಲ್ಲ. 2 ಕಲಾ ಸಂಘದವ್ರು 2 ವಿಷಯ ಇಟ್ಕೊಂಡು ನಡ್ದಾರ. ಅವನು ಆ ಮಾತುಗಳನ್ನ ಕೇಳೋದಕ್ಕೋಸ್ಕರ, ಹಾಡೇನು ಹಾಡ್ತಾರ ಕೇಳೋದಕ್ಕೋಸ್ಕರ ಏನು ದೈವ ಶಾಂತ ಕೂತದ ನೋಡು. ಇವರಿಗೊಂದು ಕೋಟಿ ನಮಸ್ಕಾರ ಹೇಳೋದದು. ಹಿಂಗ ದೈವ ಕೂತ್ರ ಹಾಡವ್ರಿಗೆ ಒಂದು ಕೇಳಾಕ ಹುಮ್ಮಸ್ ಬರ್ತದ. ಅದನ್ನ ಬಿಟ್ಟ ಓಡು ಕುದುರೆ ಕಾಲಾಗ ಅಡ್ಡ ಬಡಿಗೆ ಒಗದಾರ ಹೆಂಗ ಆಗ್ತದ ನೋಡು. ಚಿತ್ತಗಡಿಯಾಗಿ ಮೇಲೆ ಬೀಳ್ತದ. ಹಂಗ ಒಬ್ಬರೇ ಬಂದ್ ಏನಾರ ಹೇಳಿದ್ರ ಮಾತ ಅಟಾಪ್ ನಿಂತು ಬಿಡ್ತದ. ಅಂತ ಜನ ಇವತ್ತಿಲ್ಲ ದೇವಣ್ಣ. ಹೌದಿಲ್ಲ? ಅದಕ್ಕ ಇವತ್ತಿನ ದಿವಸ ಏನಾಯ್ತಪ್ಪ, ಏನು ವಿಷಯ ಇಟ್ಟಾರ ವಿಷಯ ಏನು ನಡೆದದಪ್ಪ ಅಂತ ಕೇಳಿದ್ರ, ಏನು ಕೂಡುವುದು ಮತ್ತು ಕಳಿಯುವುದು. ಮಗನ ಅಗಲುವುದು. ಕೂಡುದು ಕಳಿದು ಗುಣಾಕಾರ ಭಾಗಾಕಾರ. ಈ ಮಗನ ಶಾಲೆ ಕಲಿಯಾಕ ಬಂದಿಲ್ಲ. ಹೌದಿಲ್ಲ? ಕೂಡುದು ಒಂದು ಅಗಲುವುದು. 2 ವಿಷಯ ಇಟ್ಟಾರಪ್ಪ. ನಮ್ಮ ಪಾಲಿಗೆ ಯಾವ್ದು ಬಂದದ ನಿಂಗ್ ಗೊತ್ತಿಲ್ಲೇನು? ಕೂಡುದು ಬಂದದ. ನಮ್ಮ ಅಣ್ಣನ ಪಾಲಿಗೆ ಅಗಲ್ಸುದು ಹೋಗ್ಯದ. ಹೌದ್.
ನಮ್ಮ ಅಣ್ಣ ಬಂದು ಮಾತಾಡ್ದ ಬೀರಾನ ದೇವ್ರ ಅಗಲಿ ಹಾದ ವಾದ ಅಗಿಲಿ ಹೋಗಿ ಅಚ್ಚು ಪವಾಡಗಳನ್ನ ಮಾಡಿದ. ಹೌದ್ 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 ನಮ್ಮ ಅಣ್ಣಾಗ ಒಂದು ಮಾತು ಹೇಳೋದು, ಏನ್ ಹೇಳೋದ ಮಾತ ಬೀರಾನ ದೇವ್ರ ಅಗಲಿ ಹಾದ ತಾಯಿನ ಹೌದಿಲ್ಲ, ಹೌದು ಎಲ್ಲಾರನು ಅಗಲಿ ಹಾದ. ವಾದ ಮುಂದ್ ಹೋಗಿ ಅಕ್ಕ ಮಹಯೋಗ ಕೂಡದ. ಹೌದಾ ಅಗಲಿ ಹಾದ ಮೇಲತ್ತ ಅವ ಒಬ್ಬಂಟಿಯಾಗಿನೇ ಇರ್ಬೇಕು. ಹೌದ್ ಹೌದು ಆಗಲಿದೆ ಅಂದ್ರೆ ಸ್ವತಂತ್ರವಾಗಿರ್ಬೇಕು. ಸ್ವತಂತ್ರವಾಗಿ ಒಬ್ಬಂಟಿಯಾಗಿನೇ ಇರ್ಬೇಕು. ಹೌದ್. ಇದಕ್ಕೆ ಅಗುಳುದಂತಾರಣ. ಹಾ ಅಗಲಿದ ಮೇಲತ್ತ ಕೂಡಬಾರದು. ಹೌದ್ 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 ಹೌದಿಲ್ಲ, ಹೌದ್ ಹೌದು ಅಗಲಿದ ಮೇಲತ್ತ ಕೂಡಿದ್ರೆ ಅದೇನಾಗ್ತದ, ಕುಡ್ಸಾಲ ಮಾಡಬಾರ್ದು ಅಂದಂಗ ಆಗ್ತದೆ ಇದು. ಹಾಕದಪ್ಪ ಹೌದಿಲ್ಲ, ಒಂದಕ್ಕೊಂದು ಟಚ್ ಬಂದಿರಬಾರ್ದು. ಒಂದಕ್ಕೊಂದು ಕೂಡಿರಬಾರ್ದು. ಹೌದ್ 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 ಹೌದಿಲ್ಲ, ಹೌದ್ ಬೀರಾನ ದೇವ್ರ ಅಗಿಲಿ ಹಾದತ್ತ ಹೇಳಿದ್ರೆ ಅಕ್ಕ ಮಯೋಗ ಕೂಡ್ಯಾನ. ಕೂಡ್ಯಾನಪ್ಪ ಕೂಡ್ಯಾನ. ಮುಂದ ಯಾರು ಕಣ್ಣಿ ಕಮಾರತಿ ಕೂಡ್ಯಾನ. ಹೌದಾ ಹೌದಿಲ್ಲ, ಹೌದ್ ರಗಡ ಬಂದು ಬಳಗದವರಿಗೆ ಬೀರಾನ ದೇವ್ರ ಕೂಡ್ಯಾನ. ಕೂಡ್ಯಾನ ಕೂಡ್ಯಾನಪ್ಪ. ಅಗಲಿದಂಗ ಏನಾಯ್ತು, ಏನಾಯ್ತು, ಅಗಲಬೇಕಾದ್ರ ಒಬ್ಬನೇ ಆಗಿ ಅವ್ ಮುಂದ ಸಾಗಿ ನಡೆದಿರ್ಬೇಕು ಜೀವನ. ಹೌದ್ ಹೌದು ಜೀವನ ಸಾಗಿರ್ಬೇಕು, ಮುಂದೆ ಪವಾಡ ಆಗಿರ್ಬೇಕು. ಹಂಗೆ ಅಂತ ಅವ್ರದಿದ್ರೆ ಹೇಳನ. ಹಾ ಅದನ್ನ ಬಿಟ್ಟು ಹಾ ಬೀರಾನ ದೇವ್ರ ಅಗಲಿ ಹಾದ ಹಾ ಇಂಥವೆಲ್ಲ ಹೇಳಕ್ ಹೋಗ್ಬೇಡ್ರಿ. ಹೌದ್ 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 ಅಗಲಿ ಹಾದ ಅಂದ್ರ ಮುಂದ್ ಕೂಡಿರಬಾರ್ದು. ಕೂಡಿರಬಾರ್ದು. ಹೌದಿಲ್ಲ, ಹೌದು ಕೂಡುವುದು ಹೆಂಗದ ಕೇಳಿದೇವಣ್ಣ. ಹೆಂಗಪ್ಪ, ಒಂದು ಸಾಹಿತ್ಯ ಬರೆದಿರು, ನಿಂಗೂ ಗೊತ್ತಿರಬಹುದು. ಯಾವ್ದಪ್ಪ ಅದು? ಕೂಡಿ ಬಾಳಿದರೆ ಸ್ವರ್ಗದಾನ ಸುಖ ಇಲ್ಲೇ ಸಿಗುತ್ತೈತಿ. ಹೌದ್ ಹೌದಾ ಗೋಕುಲ ನರಸಿಂಹನವರ ಮನೆತನ ನೋಡಿದ್ರ ತಿಳಿತೈತಿ. ಹೌದ್ ಹೌದಪ್ಪ ಹೌದ್ ಹೌದು ಒಂದೇ ಮಣಿತನದಾಗ ಎಷ್ಟೋ ಜನ ಕೂಡಿ ಸಂಸಾರ ಮಾಡ್ಯಾರ. ಹೌದಾ ಒಡದಿಲ್ಲ ಮನೆತಾನ ಒಡೆದಿಲ್ಲ. ಹೌದ್ ಹೌದ್ ಹೌದು ಹೌದಿಲ್ಲ, ಹೌದು ಇನ್ನೂವರೆಗೂ ಕೂಡ ನೋಡಾಕ ಬಿ ಸಿಗುತ್ತದ ಮನೆತನ. ಹೌದ್ ಹೌದಪ್ಪ ಹೌದ್ ಹೌದು ಕೂಡಿ ಬಾಳಿದರ ಸ್ವರ್ಗದಾನ ಸುಖ ಇಲ್ಲೇ ಸಿಗುತ್ತೈತಿ. ಹೌದ್ 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 ಹೌದು ಕೂಡುದು ಹೆಂಗದಂದ್ರ ದೇವಣ್ಣ, ಹೆಂಗದಪ್ಪ ಇವತ್ತಿನ ದಿವಸ ಹಾ ಹೆಂಗದ ನೋಡು. ಹಾ ನಾವು ಕಬ್ಬೂರು ಗ್ರಾಮದವರು. ಹೌದ್ ಹೌದು ಏನು ಕಬ್ಬೂರು ಗ್ರಾಮದವರು. ನಾವು ಕಬ್ಬೂರು ಗ್ರಾಮದವರು. ನಮ್ಮ ಅಣ್ಣ ಹುಕ್ಕೇರಿ ಗ್ರಾಮದವ. ಹೌದ್ 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 ಹೌದು ಇಲ್ಲಿಗೆ ಬಂದು ಕೂಡಿ ಕಾರ್ಯಕ್ರಮ ಕೊಡಾಕತ್ತೀವಿ. ಹೌದಾ ಪಪ್ಪ ಕೇಳು. ಏ ಮಗನ, ಹಾ ಏನ್ ಮಾಡಕತ್ತೀವಿ? ಕೂಡಿ ಕಾರ್ಯಕ್ರಮ ಮಾಡ್ಲಕತ್ತೀವಿ. ಕೂಡಿ ಕಾರ್ಯಕ್ರಮ ಕೊಡಾಕತ್ತೀವಿ. ಹೌದ್ ಹೌದು ಇಲ್ಲಿನ ಬಂಧು ಬಳಗದವ್ರಿಗೆ ಕೂಡ ಕೂಡಿ ಹೊಂದಿಸ್ಕೊಂಡ ಇವತ್ತಿನ ದಿವಸ ನಾವು ಕಾರ್ಯಕ್ರಮ ಮಾಡಾಕ ಬಂದೀವಿ. ಹೌದ್ ಹೌದಪ್ಪ ಹೌದು ಹೌದಿಲ್ಲ, ಹೌದು ಏನ್ ಮಾಡಾಕ ಬಂದೀವಿ ದೇವಣ್ಣ? ಕಾರ್ಯಕ್ರಮ ಕೊಡ್ಲಾಕ ಬಂದೆವು. ಕೂಡಿದಾಗ ಎಲ್ಲ ಆಗ್ಯದ. ಆಗ್ಯದ ಆಗ್ಯದ. ಈಗ ಗುರು ಹಿರಿಯರ ಜಾತ್ರೆ ಮಾಡ್ಯಾರ. ಮಾಡ್ಯಾರಪ್ಪ ಮಾಡ್ಯಾರು. ಹೌದಿಲ್ಲ, ಹೌದು ತಿಂಗಳಾನ ಗಂಟ್ಲೆ ಅವ್ರ ಸಂಸಾರ ಅಂದಿಲ್ಲ, ಮನಿ ಅಂದಿಲ್ಲ, ಹೊಲ ಅಂದಿಲ್ಲ, ಹೌದ್ ಹೌದು ಪಟ್ಟಿ ಮಾಡಬೇಕಂತ ತಿಳ್ಕೊಂಡು ಎಲ್ಲಾರು ಕೂಡಿದಾಗ ಜಾತ್ರೆ ಆಗ್ಯದ. ಹೌದಾ ಒಬ್ರೇ ಮಾಡ್ತಂದ್ರ ಆಗು ಮಾತಲ್ಲ, ಆಗು ಮಾತಲ್ಲ, ನೀಗೂ ಮಾತಲ್ಲ. ಹೌದ್ 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 ಹೌದು ಕೂಡಿದಾಗನೇ ಆಗ್ಯದ. ಹೌದಪ್ಪ ಹೌದು ಹೌದಿಲ್ಲ, ಹೌದು ಅದಕ್ಕ ಹಾ ಯಾವುದೋ ಒಂದು ಶುದ್ಧ ಕಾರ್ಯಕ್ರಮ ನಡಿಬೇಕಾತಂದ್ರ, ಹಾ ಒಂದು ಯಶಸ್ವಿ ಕಾರ್ಯಕ್ರಮ ಆಗಬೇಕಾಯ್ತಂದ್ರ ಹೌದ್ ಹೌದ್ ಹೌದು ಒಂದು 4-5 ಜನ ಕೂಡಿದಾಗೇನೆ ಆಗ್ತದ. ಹಾಕದಪ್ಪ ಹಾಕದ. ಹೌದಿಲ್ಲ, ಹೌದು ಕೂಡಿ ಮಾಡಿದ್ರನ ಹಾ ಒಂದು ಒಳ್ಳೆ ಯಶಸ್ಸು ಕಾಣ್ತದ, ಒಂದು ಸದ್ಗತಿ ಸಿಗುತ್ತದ. ಸಿಗುತ್ತದಪ್ಪ ಸಿಗುತ್ತದ. ಹೌದಿಲ್ಲ, ಹೌದು ರಾಮ ವನವಾಸಕ್ಕೂ ಹೋದ, ವಾದ ಸೀತಾನ ಅಗಲಿಸ್ ರಾವಣ ಹೋದ. ಓದ ಓದ ಹೌದಿಲ್ಲ, ಹೌದ್ ಹೌದು ಸೀತಾನ ಹುಡುಕುತ್ತ ಸಮುದ್ರಕ್ಕೆ ಸೇತುವೆ ಕಟ್ಟಿ ಹೊಳ್ಳಿ ರಾಮ ಸೀತಾನ ಕೂಡ್ಯಾನ. ಹೌದಾ ಹಿಂಗ ಮಾತಾಡಬೇಕು. ಮಾತಾಡಿದ್ರ ಹಂಗ ಹೆಂಗ ಈಗ ಅಗಲಿದ ಮೇಲೆ ಕೂಡಿದ ಮಾತು ಹೆಂಗನ ಮಾತಾಡಿ ನೋಡು. ಹಾ ಹಿಂಗ ಹೌದು ಅವ ಅಗಲಿ ಹಾದಂದ್ರ ಅಗಲಿನೇ ಹೋಗಿರ್ಬೇಕು. ಹೌದ್ 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 ಅಂತ ಮಾತು ಮಾತಾಡ್ಬೇಕಣ್ಣ. ಹೌದ್ 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 ಹೌದಿಲ್ಲ, ಹಾ ಅಗಲೀಶ್ ಯಾರು ಹೋದ್ರು? ಯಾರು ಹೋದ್ರಪ್ಪ? ಸೀತಾ. ರಾವಣ ಹೋದ ಸೀತಾನ. ಹೌದ್ 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 ಅಗಲಿಶ್ವಾದ. ರಾಮನಿಂದ ಅಗಲಿಸಿಕೊಂಡು ಹೋದ ಎಲ್ಲಿ ಲಂಕಾದೊಳಗೆ ಓದಿಟ್ಟ. ಹೌದ್ ಹೌದ್ 10 ತಲೆ ರಾವಣ. 10 ತಲೆ ರಾವಣ ಲಂಕಾದಾಗ ಓದಿಟ್ಟ. ಓದಿಟ್ಟಿರ್ತಕ್ಕಂಥ ರಾವಣನ ವಧೆ ಮಾಡಿ ಹಳ್ಳಿ ಸೀತಾನ ತಂದಾನ. ಸೀತಾನ ಕೂಡ್ಕೊಂಡಾನ. ಯಾರು? ರಾಮ ಕೂಡ್ಕೊಂಡಾನ. ಹೌದ್ 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 ಮುಂದ ರಾಮಾಯಣನೇ ಆಗಿ ಹೋಗ್ಯದ.
ಹಾ ಹೌದಿಲ್ಲ? ಕಾಕುಗೌಡ್ರ ಹೊಂಟ್ರಿ ಒಳತಾರಿ ಅಂದ್ ಹೋಗ್ರಿ. ಅಂದಾರ ತಗ ಮಗನವರು. ಅದಕ್ಕೆ ಹಾ ಹೌದಿಲ್ಲ? ಹೌದ್ ಎಲ್ಲಾನು ಕೂಡಿದಾಗೇನೆ ನಡೀತದ. ನಡೀತದ. ಅಮ್ಮೋಗ ಸಿದ್ಧ ಹಾ ಮುಮ್ಮೆಟ್ಟಿ ಗುಡ್ಡದೊಳಗಿದ್ದ. ಹೌದ್ ಹೌದು ಇದ್ದ. ಹೌದಾ? ಹೌದ. ಮರ್ತದಿಂದ ಅಮ್ಮೋಗ ಸಿದ್ಧ ಬಂದ ಮುಮ್ಮೆಟ್ಟಿ ಗುಡ್ಡದಾಗಿದ್ದ. ಮಾಯದ ಮಗ ಮಾಧುಲಿಂಗ ಮನಿ ಕಾರಬಾರ ಮಾಡ್ತಿದ್ದ. ಹೌದ್ ಹೌದಪ್ಪ ಹೌದು. ಹೌದಿಲ್ಲ? ಹೌದು. ಮಾಧುಲಿಂಗ ಜಾಬಗೊಂಡ ಕನಬಾಯಿ ಉದರದಿಂದ ಜನಿಸಿದವ. ನಾತ್ಯ ಪೂತ್ಯ ಗ್ರಾಮದವ. ಹೌದ್ 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 ಹೌದು. ಅಮ್ಮೋಗ ಸಿದ್ಧ ಗುಡದಾಗಿದ್ದವ. ಹೌದು. ಇಬ್ರು ಕೂಡಿದಾಗನೆ ಮಾಧುಲಿಂಗ ಮಣಿಕರವರ ಮನೆನ ತಂದಿ ಮಕ್ಕಳ ಸಂಬಂಧ ಅಲ್ಲಿ ಅವರಿಗೆ ಕೂಡ್ಯಾದ. ಕೂಡ್ಯದಪ್ಪ ಕೂಡ್ಯದ. ಹೌದಿಲ್ಲ? ಹೌದ್ ಹೌದು. ಕರ್ಣಿ ಮಲಕಾರ ಸಿದ್ಧನ ತಂದೆಗೆ ಕೂಡ್ಕೊಂಡಾನ. ಕೂಡ್ಕೊಂಡಾನ. ಹೌದಿಲ್ಲ? ಹೌದ್ ಹೌದು. ಎಲ್ಲಾರು ಕೂಡಿದಾಗನೆ ಒಂದು ನಮ್ಮ ಸಿದ್ಧರ ವಂಶಾವಳಿ ಸಾಗಿ ನಡೆದದ. ಹಾಗೆ ನಡೆದದ. ಅಗಿಲಿದಾಗ ನಡೆದದೇನು? ಇಲ್ಲಪ್ಪ. ಹೌದಿಲ್ಲ? ಹೌದು. ಏನೋ ಒಂದು ಕಾರ್ಯಕ್ರಮ ಮಾಡ್ಲಿ ಹೇಳಿನಲ್ಲ. ಹಾ ಕೂಡಿದಾಗನೆ ಶುದ್ಧ ಆಗ್ತದೆ. ಹೌದ್ ಹೌದಪ್ಪ ಹೌದು. ಹೌದಾ? ಹೌದು. ಅದಕ್ಕೆ ಹೇಗಪ್ಪ ಅಂತ ಕೇಳಿದ್ರ, ಹೆಂಗಪ್ಪ ಇವತ್ತಿನ ದಿವಸ ಹಾ ನಾವು ನೀವು ಮಾನವ ಜನ್ಮಕ್ಕೆ ಬಂದೀವಂದ್ರ ಬಂದೇವಂದ್ರ ನಾನು ನೀನು ಕೂಡಿದಾಗನೆ ಒಂದು ಸಂಬಂಧ ಉಂಟಾಗ್ತದ. ಹೌದ್ ಹೌದಪ್ಪ ಹೌದು. ಹೌದಾ? ಕರೆಕ್ಟ್ ಐತಿ ಮಾಮ. ಅಗಲಿ ಹೋದ ಅಂದ್ರ ಏನಾಗ್ತದ? ಅಗಲಿನ ಹೋಗಿ ಬಿಡ್ತದ. ಹೋಗ್ತದ. ಮುಂದ್ ಹೋಗಿ ಮತ್ತೊಬ್ಬಗೆ ನೀ ಕೂಡ್ತಿ. ಹೌದ್ ಹೌದ್ ಹೌದು. ಅಗಲಿ ಹೋದ ಮೇಲೆ ಒಬ್ಬನೇ ಹೋಗಬೇಕು. ಹಾ ಅಲ್ಲಿ ಕೂಡಬಾರದು. ಹೌದ್ ಹೌದ್ ಹೌದು. ಅಂತ ವಿಷಯ ನಮ್ಮ ಅಣ್ಣ ಮುಂದಿನ ಸಂದಿನೊಳಗ ಪ್ರತಿಪಾದನೆ ಮಾಡ್ತಾನ. ಹೌದ್ ಹೌದ್ ಹೌದು. ಯಾಕ? ಹಾ ಅಣ್ಣ ಶಾನೆ ಅದಾನ, ತಿಳಿದಾವ ಅದಾನ, ಓದ್ಕೊಂಡದಾವನ, ತ್ರಿಕಾಲ ಜ್ಞಾನಿ ಅಣ್ಣ ಅದಾನ. ಮಗನ ಪರಮಾತ್ಮ ಮಾಡಿಬಿಡ್ತಿದ್ ಸುಮ್ಮವನ್ನ. ಅದಕ್ಕ ಹಾ ಪಂಚ ಪಾಂಡವರು ಏನು ಪಂಚ ಪಾಂಡವರು ಏನು 5 ಜನ. 5 ಜನ. ಹೌದು. ಧರ್ಮರಾಜ, ನಕುಲ, ಸಹದೇವ, ಅರ್ಜುನ, ಭೀಮ ಹೌದು ಅನ್ನತಕ್ಕಂಥವ್ರು ಪಂಚ ಪಾಂಡವರು. 5 ಜನ ಇದ್ರು. 5 ಜನ ಕೂಡಿ ಹಾ ಯುದ್ಧ ಮಾಡಿದಾಗ ಮಹಾಭಾರತನೇ ನಡೆದು ಹೋಗ್ಯದ. ಹೌದ ಹೌದಾ. ಎದರಿಂದಪ್ಪ? ಕೂಡಿದ್ರಿಂದನೇ ನಡೆದದ. ಕೂಡಿ 5 ಜನದ ಒಕ್ಕಟ್ಟು ಒಂದೇ ಇತ್ತ. ನಾನು ಯುದ್ಧ ಗೆದ್ರು. ಯುದ್ಧ ಗೆದ್ದಾರ. ಹಾ ಕೌರವ್ರ 101 ಮಂದಿ ಇದ್ರು ಕೂಡ ಏನು ಆಗಿಲ್ಲ ಅವ್ರ ಕೈಲಿ. ಏನೂ ಆಗಿಲ್ಲ. ಹೌದ್ ಹೌದ್ ಹೌದು. ಎದರಿಂದಪ್ಪ ಇದು? ಅಂತ ಸಂಬಂಧ ಹಾ ಕೂಡಿ ಎಲ್ಲಾರು ಕೂಡಿ ಮಾಡ್ಯಾರತ್ತ ಹೇಳಿ ಮಹಾಭಾರತನೇ ನಡೆದು ಹೋಗ್ಯದ. ಹೌದಪ್ಪ ಹೌದ್ ಹೌದು. ಎದರಿಂದ ನಡೆದದ? ಕೂಡಿದ್ರಿಂದ ನಡೆದದ. ಹೌದ್ 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 ಹೌದು. ಅಗಲಿದ್ರಿಂದ ನಡೆದಿಲ್ಲ. ನಡೆದಿಲ್ಲಪ್ಪ. ಹೌದಿಲ್ಲ? ಹೌದು. ಅದಕ್ಕ ಹಾ ಯಾಕಪ್ಪ ಅಂತ ಕೇಳಿದ್ರ ಬಹಳ ಮಾತಾಡೋದು ಬೇಡ. ಹೌದ್ ಹೌದು. ಹೌದಾ? ಹೌದು. ಎಲ್ಲಾ ಜಗತ್ತಿನೊಳಗ ಬಂದ ಹಾ ಕೂಡುದಂತಕ್ಕಂಥದ್ದು ಶ್ರೇಷ್ಠ ಅದು. ಹೌದ್ ಹೌದಪ್ಪ ಹೌದು. ನಮ್ಮ ಅಣ್ಣಾಗೆ ಒಂದು ಮಾತು ಕೇಳ್ತೀನಿ. ಈಗ ನಾವಿಬ್ರು ತಾಳ ಬಡಿತೇವ್ ಅಂದ್ರಿ ಒಬ್ಬೊಬ್ಬರ ಬಡಿದ ಆಗಲ್ರಿ. ಅದೇ ಹೇಳ್ತೀನಿ ಕೇಳ. ಅಣ್ಣ ಹೇಳ್ತೀನಿ. ಹಾ ನಮ್ಮ ಅಣ್ಣನ ಸಂಘದೊಳಗ ದಿಮ್ಮು ಬಡಿಯಾಕತ್ತಾರ, ಡಗ್ಗ ಬಡಿಯಾಕತ್ತಾರ, ತಾಳ ಬಡಿಯಾಕತ್ತಾರ, ಹಿಮ್ಮಳ ಹಾಡಾಕತ್ತಾರ. ಹೌದ್ ಹೌದ್ ಹೌದು. ಇವ್ರನ್ನ ಎಲ್ಲಾರನು ಅಗಲಿಸಿ ಬಿಡೋಣ. ಹಾ ಇವ್ರನ್ನ ಎಲ್ಲಾರನು ಅಗಲಿಸಿ ಬಿಡು, ಒಬ್ಬನೇ ಹಾಡ್ತಿ ಅಂದ್ರ ಆಗ್ತೈತೇನು? ಆಗು ಮಾತಲ್ಲ. ಹಂಗ್ರಿ ಹಿರಿಯರ 8 ಮಂದಿ ಕೂಡಿದಾಗೆ ಒಂದು ಸಂಘ ಆಗೋದು. ಒಂದು ಸಂಘ ಆಗ್ಯದ. ಎಲ್ಲಾರು ಕೂಡಿದಾಗನೆ ಒಂದು ಸಂಘ ಆಗ್ಯದ. ಹೌದ್ ಹೌದು. 2 ಕೈ ಕೂಡಿಸಿ ಬಡದಾಗೆ ಚಪ್ಪಾಳೆ ಆಗೋದು. ಚಪ್ಪಾಳೆ ಆಗ್ತದ. ತಲೆಗಿಟ್ಟು ಹೊಡೆದಾಗನೆ ರೊಟ್ಟಿ ಆಗ್ತದ. ಹೌದ್ ಹೌದಪ್ಪ ಹೌದು. ಹೌದಿಲ್ಲ? ಹೌದು. ಎಲ್ಲಾ ಕೂಡಿದಾಗನೆ ನಡೆದದ. ನಡ್ದದ. ನಮ್ಮ ಅಣ್ಣಾಗೂ ವೈನ್ಯನ ಗಂಟು ಹಾಕಿ ಬಿಟ್ಟಾಗ ಕೂಡಿ ನಡೆದಾಗೇನೆ ಸಂಸಾರ ಸಾಗಿ ನಡೆದದ. ಹೌದ್ ಹೌದಪ್ಪ ಹೌದು. ಎದರಿಂದ? ಕೂಡುದ್ರಿಂದ. ಹೌದ್ ಹೌದ್ ಹೌದು. ಹಂಗ ಜಗತ್ತಿನೊಳಗೆ ಬಂದು ಕೂಡುವುದೇ ಹಚ್ಚದ. ಹೌದ್ ಹೌದ್ ಹೌದು. ಕೂಡಿದ್ರೇನೆ ಸ್ವರ್ಗ ಸುಖ ಸಿಗುತ್ತದ ಅನ್ನುವಂತ ಮಾತನ್ನು ಹೇಳಿಕೊಂಡು ನನ್ನಪ್ಪ ಅಮ್ಮೋಗ ಸಿದ್ಧ ಹಾ ಏನೇನು ಕಾಯಕ ಮಾಡ್ದ, ಏನೇನ್ ಮಾಡಿದೆಪ್ಪ, ಏನೇನು ಪವಾಡ ಮಾಡ್ದ ಹಾ ಅನ್ನೋ ಅಂತ ಮಾತನ್ನ ಹಾ ಹಾಡೋದಕ್ಕ ಹೇಳೋದಕ್ಕ ನಾವು ಬಂದಿ ಬಂದೇ ಒಂದ್ ಮ್ಯಾಲ್ತ ಅಂತ ಗುರು ಹಾ ಏನೇನು ಪವಾಡಗಳನ್ನ ಮಾಡ್ಯಾಣ, ಏನ್ ಮಾಡಿದೆಪ್ಪ ಅನ್ನೋ ಅಂತ ಮಾತನ್ನು ನಾವು ಹೇಳ್ಬೇಕಾಗ್ತದೆಪ್ಪ. ಅದಕ್ಕೆ ಹೇಳ್ತಾರೆ ಮಹಾತ್ಮರು. ಏನ್ ಹೇಳ್ತಾರ ಮಾತ? ಏನಪ್ಪಾ ಅಂತ ಕೇಳಿದ್ರ, ಈ ಎತ್ತಾಗಿ ತೊತ್ತಾಗಿ ಹಿತ್ತಲದ ಮರವಾಗಿ ಏನ ಎತ್ತಾಗಿ ತೊತ್ತಾಗಿ ಹಿತ್ತಲದ ಮರವಾಗಿ ಮತ್ತೆ ಗುರುವಿನ ಪಾದದ ಕೆರವಾಗಿ ಗುರುವಿನ ಹತ್ತಿಲರೆಂದ ಸರ್ವಜ್ಞ. ಹೌದ್ ಹೌದ್ ಹೌದು. ಯಾಕೆ ಹೇಳ್ಯಾರಪ್ಪ ಇದನ್ನ? ಯಾಕಪ್ಪ ಅಂತ ಕೇಳಿದ್ರ, ಯಾಕ ನಾವು ಸಂಘ ಮಾಡ್ತೀವಿ. ಸಂಘ
ಎಂತವ್ರದ್ದು ಮಾಡ್ಬೇಕು ಕೇಳ್ರಿ. ಸಂಘ ಮಾಡಿದ್ರೆ ಎಂತವ್ರದ್ದು ಮಾಡ್ಬೇಕು ದೇವಣ್ಣ? ಎಂತವ್ರದ್ದು ಮಾಡ್ಬೇಕು ಕೇಳ್ರಿ. ನನ್ನ ಹೇಳು. ಇಸ್ಪೇಟ್ ಆಡೋರ್ದು, ಮಟಕ ಆಡೋರ್ದು, ಓಸಿ ಆಡೋರ್ದು, ದಾರು ಕುಡಿಯೋರ್ದು ಇಂಥವ್ರ ಸಂಘ ಜೇರ್ಕರ್ತ್ ನಾವು ಮಾಡಿದಂದ್ರ ಮನಿ ಉದ್ಧಾರ ಆಗ್ತದ. ಹೆಂಡ್ರ ಮೊದಲು ಜಲ್ದಿ ಮಾತು ಕೇಳ್ತಾರ. ಮಗನ ಅಂತವ್ರ ಸಂಘ ಮಾಡ್ಬೇಡ. ಮತ್ ಎಂತವ್ರದ್ದು ಮಾಡ್ಬೇಕಪ್ಪ? ಹೇಳ್ತೀನಿ ಕೇಳು. ಎಂತವ್ರದ್ದು ಮಾಡ್ಬೇಕು? ಎಂತವ್ರದಪ್ಪ? ಯಾರ್ದು ಐತ್ರಿ? ಅವ್ರಿಗೆಲ್ಲ ಗೊತ್ತೈತ್ರಿ, ನೀವು ತಳ್ಕೊಂಡತ್ರಿ. ಬಸವಣ್ಣವ್ರದ್ದು ನಿಮಗ್ ಬೇಕಾಗೈತ್ರಿ. ಹೌದ್ ಹೌದು. ಅವರು ಹೌಶ ಗೌಶ ನೌಶ ಎಲ್ಲಾ ಬೇಕೇ. ಜಾತ್ರೆ ಆಗ್ತದ. ಇರ್ಲಿ ಇರ್ಲಿ ಇರ್ಲಿ. ಹೌದಿಲ್ಲ? ಇರ್ಲಿ ಇರ್ಲಿ. ಅವ್ರಿಗೆ ಬಸವಣ್ಣವ್ರ ಸ್ಟೋರಿ ಬೇಕಾಗ್ಯದ. ಹೌದ್ ಹೌದಪ್ಪ. ಕಲ್ಯಾಣದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಬಸವಣ್ಣವರು ಈಗ ಏನು ನಮ್ಮ ಜಗತ್ತಿನ ತುಂಬಾ ಪಾರ್ಲಿಮೆಂಟ್ಗಳು ನೋಡ್ತೀವಿ ನೋಡಿದೇವನ್ನ. ಹೆಂಗಪ್ಪ ಅವು ಪಾರ್ಲಿಮೆಂಟ್ಗಳು ಅಂದ್ರೆ ಗೊತ್ತಾಕಿರ್ಬೇಕು. ಎಲ್ಲಿ ಗೊತ್ತಾಗಲ್ಲ. ಗೊತ್ತಾಗುಲೇನು? ಈಗ ನಮ್ಮ ಮುಖ್ಯಮಂತ್ರಿಗಳು. ಹೌದು, ಅಸೆಂಬ್ಲಿ. ನೋಡು, ಹೌದು, ಅದು ಪಾರ್ಲಿಮೆಂಟ್. ಹಿಂಗ ಇದು ಪಾರ್ಲಿಮೆಂಟ್ ಯಾರಿಂದ ಬಂದದಂದ್ರ ಕಾಯಕವೇ ಕೈಲಾಸ ಅಂತ ಹೇಳ್ದ ಬಸವಣ್ಣನಿಂದ ಇದು ನಡೆದ. ಹೌದು, ಅಣ್ಣ ಬಸವಣ್ಣನಿಂದ. ಹೌದು. ಈಗೇನು ಪಾರ್ಲಿಮೆಂಟ್ ಅದಾವ ನೋಡು. ಅವಾಗ 12ನೇ ಶತಮಾನದೊಳಗೆ ಪಾರ್ಲಿಮೆಂಟ್ ಏನ್ ಮಾಡ್ಯಾರಪ್ಪ? ಪ್ರಕಟ ಮಾಡ್ಯಾರ ಅವರು. ಹೌದು. ಅಂತ ಅಣ್ಣ ಬಸವಣ್ಣನ ಸ್ಟೋರಿ ನಮ್ಮ ಅಣ್ಣಾಗ ಬೇಕಾಗ್ಯದ. ಅದನ್ನು ಹೇಳೋಣ ದೇವಣ್ಣ. ಹೌದಿಲ್ಲ? ಅದಕ್ಕ ಮಾದರಸ ಮಾದಲಾಂಬಿಕೆಯ ಉದರದಿಂದ ಜನಿಸಿರ್ತಕ್ಕಂಥವ್ರು ಅವರು. ಎಷ್ಟೋ ವಚನ ಸಾಹಿತ್ಯಗಳನ್ನ ಬರೆದಿಟ್ರು. ಹೌದಿಲ್ಲ? ಹಲವಾರು ಜ್ಞಾನದ ಬುತ್ತಿಗಳನ್ನು ಉಣಬಡಿಸಿದ್ರು. ಹೌದಿಲ್ಲ? ಕಲ್ಯಾಣದ ಕ್ರಾಂತಿಯನ್ನು ಮಾಡಿದ್ರು. ರಗಡ ಕಾಯಕ ಮಾಡ್ಯಾರ ಬಸವಣ್ಣನವರು. ಅಂತವ್ರದ್ದು ಕೂಡ ಈಗ ಹೇಳ್ತೀನಿ ನೋಡಿ. ನಿಂಗೆ ಸಂಘ ಮಾಡಿದ್ರೆ ಎಂತವ್ರದ್ದು ಮಾಡ್ಬೇಕಂತೇಳಿ. ಕುಡ್ಕುಡ್ದು ಇಸ್ಪಿಟ್ಟಾಡೋರ್ದು ಮಟಕ ಆಡೋರ್ದು ಬಿಟ್ಟು ಅಣ್ಣ ಬಸವಣ್ಣನಂತವ್ರದು, ಆ ಗುರು ಬೀರಾನ ದೇವ್ರದಂತವ್ರದು, ಅಮೋಘ ಸಿದ್ದನಂತವ್ರದು, ಮಾಧವಲಿಂಗನಂತವ್ರದು ಒಂದು ಒಳ್ಳೆ ಗುರುವಿನ ಸಂಘ ಮಾಡಿದ್ರ ನಿನಗ ಮುಕ್ತಿ ದೊರೆತದ. ಹೌದಾ? ಕೆಟ್ಟ ಹುಡುಗರ ಸಂಘ ಮಾಡಿದ್ರೆ ಏನಾಗ್ತದಪ್ಪ? ನಿನ್ನ ಜಲಮ ಸೋತು ನಡೆಯಂಗಿಲ್ಲ ದೇವಣ್ಣ. ಹೌದಿಲ್ಲ? ನಿಂಗ ಕೆಟ್ಟ ಚಟಗಳಿಗೆ ಬಣ್ಣ ಹತ್ತಿ ನೀ ಏನ್ ಮಾಡ್ತೀನಿ? ಮತ್ತೊಬ್ಬರಿಗೆ ಕೆಟ್ಟ ಚಟನೆ ಕಳ್ಸಾಕ ಹಿಡಿತಿಕರೇ ಅವ್ರ ಜಲಮ ಶುದ್ಧ ಮಾಡಕ್ ನೀ ನೋಡೋದಿಲ್ಲ. ಹೌದಿಲ್ಲ? ಅದಕ್ಕೆ ಒಂದು ಒಳ್ಳೆ ಗುರುವಿನ ಸಂಘ ನೀವು ಮಾಡಿದ್ದೇ ಕರೆ ಆದ್ರ ಏನಾಗ್ತದಪ್ಪ? ಗುರುನಾಥ ಮುಕ್ತಿ ಮಂದಿರಕ್ಕೆ ಹೋದ ಮುಡಿಸುವಂತ ಕಾರ್ಯ ಮಾಡ್ತಾನ. ಹೌದಾ? ಮುಕ್ತಿ ಮಂದಿರಕ್ಕೆ ಹೋದ ಸಂಸಾರ ಸಾಗರ ಅಂತಕ್ಕಂಥದ ದಾಟಿಸಿ ಬಿಡುವಂತ ಕಾರ್ಯ ಯಾರು ಮಾಡ್ತಾರೋ ಆ ಭಗವಂತ ಗುರುನಾಥ ಮಾಡ್ತಾನ. ಅಂತ ಶಕ್ತಿ ಅವರಲ್ಲಿ ಅಡಿಗ್ಯಾರ. ಹೌದಿಲ್ಲ? ಎಲ್ಲಿಗೆ ಬಂದಿತ್ತು? ಅಮೋಘ ಸಿದ್ಧ. ಹೌದಾ? ಅಮೋಘ ಸಿದ್ಧ ಏನೇನು ಕಾಯಕ ಮಾಡ್ದ? ಏನ್ ಮಾಡಿದೆಪ್ಪ? ಪ್ರಥಮದೊಳಗೆ ಹೆಂಗ ಜನಿಸ್ಯಾನ? ಹೆಂಗಪ್ಪ? ಅಂಗೈದೊಳಗ ಹುಟ್ಟ್ಯಾನ. ಹೌದಾ? ಅವತಾರ ಯಾವ್ದಪ್ಪ? ಅಂಬುಋಷಿ ಅವತಾರ. ಹೌದಾ? ಪ್ರಥಮದೊಳಗ ಅಂಗೈದೊಳಗ ಜನಿಸಿ ಅಂಬುಋಷಿಯಾಗಿ 2ನೇ ಅವತಾರಕ್ಕ ದೈಮಋಷಿ ಎನಿಸಿಕೊಂಡು 3ನೇ ಅವತಾರಕ್ಕ ರೋಮೇಶ ಋಷಿ ಎನಿಸಿಕೊಂಡು ರಸ್ತು ಪಾತಾಳದಾಗ ತಪ್ಪಾಗಿದಾನ. ಹೌದಾ? 4ನೇ ಅವತಾರಕ್ಕ ಗಣ್ಯ ಋಷಿ ಅನಿಸ್ಕೊಂಡಾನ, ನಂದಿಗೆ ಸೋಲಿಸ್ಯಾನ. 5ನೇ ಅವತಾರಕ್ಕ ಅಡಿಕೇಶ್ವರ ಋಷಿ ಎನಿಸ್ಯಾನ. ಅಗಾಧವಾದ ಭಕ್ತಿ ಮಾಡಿ ಕಲಿಯುಗದೊಳಗ ಕೋಣ ಉಳಿಸ್ಯಾನ. ಎಂತಾದ್ ಉಳಿಸ್ಯಾನಪ್ಪ? ಗುಡಿ ಮುಂದ ಪಾದಗಟ್ಟಿ ಕೋಣ ಉಳಿಸ್ಯಾನ. ಮುತ್ತಿನ ಪಲ್ಲಕ್ಕಿಯೊಳಗ ಮೂರ್ತಿ ಕೋಣ ಉಳಿಸ್ಯಾನ. ಆ ಗುಡಿ ಮುಂದ ಮಾಲಗಂಬ ಕೂಣ ಉಳಿಸ್ಯಾನ. ಹೆಂಗ್ ಉಳಿಸ್ಯಾನಪ್ಪ? ಹೆಂಗ ತನ್ನ ರುಂಡ ಕಡದ 1001ನೇ ಹೂವಾಗಿ ಗುರುವಿಗೆ ಅರ್ಪಣೆ ಮಾಡ್ಯಾನ. ಅದೇ ರುಂಡ ಮುತ್ತಿನ ಪಲ್ಲಕ್ಕಿಯೊಳಗ ಸದ್ಯ ಮರಿಲಾಕತ್ತ. ತನಗ ಪಾದ ಕಳೆದಿಟ್ಟಾನ. ಅವೇ ಪಾದಗಳು ಕಲಿಯುಗದೊಳಗ ಗುಡಿ ಮುಂದೆ ಪಾದಗಟ್ಟಿ ಆಗ್ಯದ. ತಳಗ ಪಾದ ಇಲ್ಲ, ಮ್ಯಾಗ ರುಂಡಿಲ್ಲ, ದೇ ಎಟ್ಟ ಎನ್ನತ್ತದ ನೋಡು.
ಇದು ಗುಡಿ ಮುಂದೆ ಮಾಲಗಂಬಾಗ್ಯದ ಇಂಥ ಕುಣ ಹಾ ಹಾ ಸತ್ಯ ಸಿದ್ಧರ ಕಲಿಯುಗದೊಳಗೆ ಇನ್ನೂವರೆಗೂ ಉಳಿಸ್ಯಾರ. ಉಳಿಸ್ಯಾರ ನಿನಗ ಮುಂದಿನ ಜನ್ಮದಾಗ ಉಳಿಸಾಕಾಗ್ತದ ಏನಾಗ್ತದೇನೋ ಆಗೋದಿಲ್ಲ ಆಗೋದಿಲ್ಲ ದೇವಣ್ಣ. ಹೌದ್ ಹೌದ್ ಅದಕ್ಕೆ ಹಾ ಅಂತವ್ರ ಸಂಘ ನೀವು ಮಾಡಿದ್ದೆ ಕರಿ ಆದ್ರ ಹಾ ಒಳ್ಳೆ ಗುರುವಿನ ಸಂಘ ನೀವು ಮಾಡಿದ್ದೆ ಕರಿ ಆದ್ರ ಏನಕ್ಕದ ಇಂಥ ಕೋನ ಉಳಿಸ್ಲಿಕ್ಕ ನೀಗ್ಲಿಕ್ಕ ಅಷ್ಟೇ ಹೋಯ್ತು ಕರೆ. ಹಾ ಒಂದು ಹೆಸರಾದ್ರೂ ಕೂಡ ಒಂದು ಭೂಮಿ ಮ್ಯಾಗ ಉಳಿಸಿ ಹೋಗುವಂತ ಕಾರ್ಯ ನೀವು ಮಾಡಬೇಕು. ಹೌದ್ 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 ಹೆಸರು ಉಳಿಸಬೇಕು, ಹಾ ಹೆಸರು ಮಾಡ್ಬೇಕು. ಹೌದ್ ಎಂತದು ಮಾಡ್ಬೇಕು. ಹಾ ನಮಗ ಒಳ್ಳೆ ಹೆಸರಾಗಿ ಹಾ ದೇವಾನ ಹಿಂಗಿದ್ದಪ್ಪ, ಹೌದಾ ಯಾರ ಸವಾಸ ಮಾಡವಲ್ಲ, ಹೌದು ಯಾವ ಕೆಟ್ಟ ಚಟ ಮಾಡವಲ್ಲ, ದಾರು ಕುಡಿಯವಲ್ಲ, ಹೌದು ಒಳ್ಳೆ ಮನುಷ್ಯ ಹೌದ್ ಹೌದ್ ಹಿಂಗ ಒಂದು ಹೆಸರನ್ನ ನೀವು ಭೂಮಿ ತಲೆ ಮ್ಯಾಗ ಉಳಿಸಿ ಹೋಗುವಂತ ಕಾರ್ಯ ಮಾಡ್ಬೇಕು. ಹೌದ್ 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 ಅದನ್ನ ಬಿಟ್ಟ ಹಾ ಹೆಸರನ್ನ ಅಳಿಸೋದಷ್ಟೇ ಅಲ್ಲ, ನಮ್ಮ ಹಿರಿಯರ ಹೆಸರನ್ನು ಕೂಡ ಅಳಿಸುವಂತ ಕಾರ್ಯ ನೀವು ಮಾಡಬಾರದು. ಹೌದ್ 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 ಹೌದಿಲ್ಲ. ಅದಕ್ಕೆ ಹಾ ಅಮೋಘ ಸಿದ್ಧ 5ನೇ ಅವತಾರಕ್ಕೆ ಅಡಿಕೇಶ್ವರ ಅನಿಸಿಕೊಂಡು ಹಾ 6ನೇ ಅವತಾರಕ್ಕೆ ಓಂ ಋಷಿ ಅನಿಸಿಕೊಂಡು ಏನು ಹಾ ಪಕ್ಷಿ ತೂಕಾನ ತೂಕ ಹೌದು ಮಾಂಸ ತೆಗೆದು ಕೊಟ್ಟಾನ ಹೌದ್ 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 ಹದ್ದಿಗೆ. ಹೌದು ಅಂತ ಶಿವ ಹೌದ್ ಅಮೋಘ ಸಿದ್ಧ ಮಾಡ್ಯಾನ. ಅವನೇ 4ನೇ ಅವತಾರ ಹೋಗಿ ಹಾ 7ನೇ ಅವತಾರಕ್ಕೆ ಅಮೋಘ ಸಿದ್ಧ ಹೆಂಗ್ ಹುಟ್ಟಿ ಬಂದಾನ ಕೇಳದೇವನ್ನ ಹೇಳ್ತೀನಿ. ಹೆಂಗ್ ಹುಟ್ಟಿ ಬಂದೆಪ್ಪ. ಒಂದಾನೊಂದು ದಿವಸ ಶಿವ ಪಾರ್ವತ ಹಾ ಹಾ ಏಕಾಂತದಿಂದ ಕೂತ್ ಮಾತಾಡಕತ್ತಿದ್ರು. ಇಬ್ರು ಗಂಡ ಹೆಂಡತಿ ಹೌದ್ ಹೌದಪ್ಪ. ಶಿವ ಪಾರ್ವತಿ ಕೂತ್ ಮಾತಾಡುವಂತ ಸಂದರ್ಭದೊಳಗ ಏನಾಯ್ತಪ್ಪ. ಪಾರ್ವತಿ ಹೇಳ್ತಾಳ ಏನಂತ. ಶಿವ ನಿಂದ ಲಗ್ನ ಆಗಿ ಎಷ್ಟೋ ದಿವಸ ಕಳೆದು ಹೋಗ್ಯದ, ಎಷ್ಟೋ ದಿವಸ ಆಗಿ ಹೋಗ್ಯದ. ಆಗ್ಯದ ಏನು ಹಾ ಎಷ್ಟೋ ದಿವಸ ಕಳೆದದ, ಎಷ್ಟೋ ದಿವಸ ಆಗಿ ಹೋಗ್ಯದ. ಹೌದಾ ಹೌದಿಲ್ಲ. ಹೌದ್ ಎಷ್ಟೋ ದಿವಸ ಕಳೆದು ಹೋದ್ರು ಕೂಡ ನಿನ್ನ ಸೇವಾ ಮಾಡಕ್ಕೆ ನಾವು ಒಬ್ಬನಕ್ಕೆ ಇದ್ದೀನಿ. ಹಾ ಮತ್ತ ಉಳ್ದವ್ರು ಯಾರು ನಾನು ನೋಡಿಲ್ಲ. ಹೌದ್ ಹೌದು ನಿನ್ನ ಸೇವಾ ಮಾಡೋರು ನನ್ನ ಬಿಟ್ಟು ಹೊರತು ಯಾರನ್ನೂ ಕಂಡಿಲ್ಲ. ಹಾ ಹಾ ಯಾರಿದಾರ ನಿನ್ನ ಸೇವಾ ಮಾಡೋರು. ಹೌದ್ ಹೌದು ಏನ್ ಹೇಳ್ತಾನ ಪರಮಾತ್ಮ ಹೇಳ್ತಾನ ಏನಂತ. ಹುಚ್ಚಿ ಹಾ ನೀ ಎಲ್ಲೋಕ್ಕಿಂತ ಮೊದಲ ನನ್ನ ಸೇವಾ ಮಾಡೋರು ಬಾಳ ಮಂದಿ ಅದಾರ. ಹೌದಾ ಹೌದಿಲ್ಲ. ಹೌದು ಹೇಳದ ಕಾಲಕ್ಕ ಹಾ ನೀ ನನ್ನ ಸೇವಾ ಮಾಡವ್ರ ನೋಡ್ಬೇಕಂದ್ರ ಹಾ ಹಾ ಏಕ ಚಿತ್ತದಿಂದ ಶಿವನಾಮ ಸ್ತೋತ್ರ ಓಂ ಸೋಮ ಮಂತ್ರವನ್ನು ನೀ ಜ್ಞಾನಿಸುತ್ತ ಹಾ ಹಾ ನುಡಿಯುತ್ತ ಕುಂಡ್ರಬೇಕು. ಕುಂತಾಗ ನನ್ನ ಸೇವಾ ಮಾಡವ್ರು ನಿನಗೆ ಕಾಣ್ತಾರ ಅತ್ತ ಹೇಳ್ತಾನ ಪರಮಾತ್ಮ. ಹೌದ್ 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 ಹೇಳಿದ ಕಾಲಕ್ಕ ಹಾ ಪಾರ್ವತ ದೇವಿಗೆ ಮನದಾಗ ಕಿತ್ತು ಹುಟ್ಟುತ್ತದ. ಎಂತದಪ್ಪ. ನಾ ಹೇಳೋಕ್ಕಿಂತ ಮೊದಲೇ ನನ್ನ ಸೇವಾ ಮಾಡ್ತಾರಂತ ಹೇಳಕತ್ತಾನ. ಅಂತ ಮಿಗಿಲಾದ ವಸ್ತು ನೋಡ್ಬೇಕಂತ ತಿಳ್ಕೊಂಡ ಏನ್ ಮಾಡಿದ್ರು. ಪಾರ್ವತ ದೇವಿ ಕಣ್ಣ ಮುಚ್ಚಿ ಶಿವನಾಮ ಸ್ತೋತ್ರವನ್ನ ಜ್ಞಾನಿಸುತ್ತ ಯಾವುದು ಓಂ ಸೋಮ ಮಂತ್ರವನ್ನು ಜ್ಞಾನಿಸುತ್ತ ಕುಂಡುತ್ತಾಳ. ಹೌದ್ ಹೌದ್ ಕುಂತಂತ ಸಂದರ್ಭದೊಳಗೆ ಏನಾಗ್ತದಪ್ಪ. ಶಿವನ ಗದ್ದೆಗೆ ಮೇಲೆ ಹಿರಿಯರು ಹೇಳ್ತಾರ ಮಹಾತ್ಮರು, ದೇವರಾಟ ಮಲ್ಲಿಗುವಿನ ತೋಟ. ಏನ ದೇವರಾಟ ಮಲ್ಲಿಗುವಿನ ತೋಟ. ಯಾರ್ಯಾರಿಗೆ ತಿಳಿದಿಲ್ಲ ಏಟ ಅಂತ ಹೇಳ್ತಾರೆ. ಯಾಕೆಪ್ಪ. ಭಗವಂತ ಯಾವ ರೂಪದೊಳಗ ಏನ್ ಮಾಡ್ತಾನ, ಏನ್ ಕಾಯಕ ನಡೆಸ್ತಾನ ಅನ್ನೋ ಅಂತದ್ದು ಯಾರಿಗೂ ತಿಳಿದಿಲ್ಲ, ಯಾರಿಗೂ ತಿಳಿಯುವಂತ ಮಾತುನು ಅದಲ್ಲ. ಹೌದಿಲ್ಲ. ಹೌದ್ ಹೌದ್ ಹೆಂಗ ದೇವರಾಟ ಮಲ್ಲಿಗುವಿನ ತೋಟ ಯಾರ್ಯಾರಿಗೆ ತಿಳಿದಿಲ್ಲ ಏಟ ಎಂಬಂತೆ ಶಿವನ ಗದ್ದಿಗೆ ಮಾಲೆ ಕೂಸ ಕೈಕಾಲ ಬಿಚ್ಚಿ ಆಡ್ತಿತ್ತು ನೋಡ್ರಿ. ಕೈಕಾಲ ಬಿಚ್ಚಿ. ಹೌದ್ 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 ಪಾರ್ವತಿ ದೇವಿ ಮಿಗಿಲಾದ ವಸ್ತು ನೋಡುದಕ್ಕಾಗ್ಯಾರ ಕೂತಾಳ. ಪರಮಾತ್ಮ ಆಟ ಹೊಡ್ಯಾರ. ಅಂತದು ಎಂತದಪ್ಪ. ಗದ್ದಿಗೆ ಮೇಲೆನೆ ಕೂಸನ ಜನಿಸಿ ಮಾಡಿಬಿಟ್ಟಾನ. ಹೌದು. ಕುಸನ ಏನು ಕೂಸಿನ ಬಾಯಿದಿಂದ ಓಂ ಸೋಮ ಮಂತ್ರ ಬರ್ತೈತತ್ತ. ಓಂ ಎಂಬ ಶಬ್ದ. ಹೌದ್ ಹೌದ್ ಹೌದು ಎಂತಾದು ನೋಡುದು ಭಗವಂತ ನಾಟ ದೇವಣ್ಣ. ಹೌದ್ ಹೌದ. ಓಂ ಎಂಬ ಶಬ್ದ ಕೇಳಿ ಪಾರ್ವತ ದೇವಿ ಏನು ಕಣ್ಣು ಮುಚ್ಚಿ ಕೂತಿದ್ಲು ನೋಡು. ಕಣ್ಣು ಮುಚ್ಚಿರ್ತಕ್ಕಂಥ ಕಣ್ಣು ತೆಗೆದು ಹೊಡ್ಕೋತ ಬಂದು ಶಿವನ ಗದ್ದಿಗೆ ಮ್ಯಾಗ ನೋಡ್ತಾಳೆ. ಕೈಕಾಲ ಬಚ್ಚಿ ಕೂಸ ಆಡಕತ್ತದ. ಕೂಸಿನ ಬಾಯಿಂದ ಓಂ ಸೋಮ ಮಂತ್ರ ಕೇಳಿ ಪಾರ್ವತ ದೇವಿಗೆ ದಿಗಿಲು ಬಿಡ್ತದ. ಆ ಕುಸನ ಎತ್ಕೊಂಡ ಹುಡಿಯಾಗ ಹಾಕೊಂಡ ಹೌದ
ಜೋಗಳ ಪದಗಳನ್ನ ಹಾಡ್ತಾಳ, ಹಾ ಹಾ ನಾಲಿ ಪದಗಳನ್ನ ಹಾಡ್ತಾಳ, ಹಾಡ್ತಾಳ. ತೊಟ್ಲಾ ಕಟ್ಟಿ ಹಾ ಎಲ್ಲಾ ದೇವಾನ ದೇವತೆಗಳನ್ನ ಕರ್ಸ್ಕೊಂಡು ಪರಮಾತ್ಮಗೆ ಕೇಳ್ತಾಳ. ಹಾ ಹಾ ಏನತ್ತ? ಏನಂತ? ಈ ಕೂಸಿಗೆ ಏನ್ ಹೆಸರಿಡು, ಹೌದ್ ಹೌದ್ ಹೌದ್. ಈ ಕೂಸಿಗೆ ಏನ್ ಹೆಸರಿಡು ಅಂತ ಕೇಳಿದ ಕಾಲಕ್ಕೆ ಪರಮಾತ್ಮ ಹೇಳ್ತಾನ, ಏನಂತಪ್ಪ? ಇವ ಸಾಧಾರಣ ವ್ಯಕ್ತಿ ಅಲ್ಲ. ಅಲ್ಲ, ಏನು ಸಾಧಾರಣ ವ್ಯಕ್ತಿ ಅಲ್ಲ. ಸಾಧಾರಣ ವ್ಯಕ್ತಿ ಇವಲ್ಲ, ಹಾ ಇವ ದೇವ ಪುರುಷದಾನ. 7 ಯುಗದಾಗ ಅನನ್ಯವಾದ ಭಕ್ತಿ ಮಾಡ್ಯಾನ. ಭಕ್ತಿ ಮಾಡ್ಯಾನ. ಏನು 7 ಯುಗದಾಗ 7 ಯುಗದಾಗ ಅನನ್ಯವಾದ ಭಕ್ತಿ ಮಾಡ್ಯಾನ. ಇವ ಸಾಧಾರಣ ಮನುಷ್ಯ ಅಲ್ಲ, ಸಾಧಾರಣ ವ್ಯಕ್ತಿ ಇವಲ್ಲ, ಹಾ ಸಿದ್ಧಿ ಪುರುಷದಾನ, ಸಾಧು ಪುರುಷದಾನ ಹೌದು. ಅತ್ತ ಹೇಳಿ 7 ಯುಗದಾಗ ಭಕ್ತಿ ಮಾಡ್ಯಾನ. ಇವಂಗ ಯೋಗಿನಾದ ಅಮೋಘ ಸಿದ್ಧ ಹೌದ್ ಹೌದ್. ಅತ್ತ ಹೆಸರಿನ ಇಡುನು ಅಂದ ಕಾಲಕ್ಕ ಹಾ ದೇವಾನು ದೇವತೆಗಳೆಲ್ಲ ಕೂಡ್ಕೊಂಡ ಹಾ ತೊಟ್ಟಲ ಕಾರ್ಯ ಮಾಡಿಕೊಂಡ ಮಾಡ್ಕೊಂಡ ಅಮೋಘ ಸಿದ್ಧ ಅಂತ ಹೆಸರಿಟ್ಟು ಕರೆದ್ರು. ಹೌದು. ಅಮೋಘ ಸಿದ್ಧ ಮುಂದೆ ಬೆಳೆದ ದೊಡ್ಡವಾಗ್ತಾನ. ಬೀದಿ ಚಂದ್ರನಂಗ ನೀ ಹೆಂಗ ಬೆಳಕೋತ 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 ಹೋಗ್ತಿ ನೋಡು. ಹೌದ್ ಹೌದು. ಆಟ ಪಾಠ ಆಡಕತ್ತ. ಹೌದು. ಹೌದಿಲ್ಲ? ಎಲ್ಲಾ ಆಡೋದು ನೋಡ್ಕೊಂಡು ಪಾರ್ವತ ದೇವಿ ಕೇಳ್ತಾಳ, ಏನಂತೆಪ್ಪ? ಯಪ್ಪಾ ಯಪ್ಪ ಅಂಶಿದ್ದ, ಓ ನಿನಗ ಎಷ್ಟೋ ದಿವಸಗಳ ನಾ ಸಾಕಿ ಸಲುವಿನೋ ಮಗನ. ಹಾ ಏನು ಹೌದ್. ಎಷ್ಟೋ ದಿವಸ ಸಾಕಿ ಸಲುವಿನಿ. ಹಾ ನಿನಗ ನಾ ಹೆಚ್ಚದಿನೋ ನಿನ್ನ ಗುರು ಹೆಚ್ಚದಾನೋ ತಂದೆ ಹೆಚ್ಚದಾನೋ ಅಂತ ಕೇಳಿದ ಕಾಲಕ್ಕ ಹಾ ಹಾ ಸಣ್ಣ ಬಾಲ ಕೇಳ್ತಾನ ನೋಡು. ಏನಂತೆಪ್ಪ? ಅಮೋಘ ಸಿದ್ಧ ಹೇಳ್ತಾನ, ಏನಂತ? ತಾಯಿ ತಾಯಿ ಯವ್ವಾ, ಹಾ ತಂದೆ ಅಂದ್ರ ಒಂದು ಕಣ್ಣಿದ್ದಂಗ, ತಾಯಿ ಅಂದ್ರ ಒಂದು ಕಣ್ಣಿದ್ದಾಗ ಕಣ್ಣೆದ್ದಂಗ ನನಗೆ 2 ಕಣ್ಣುಗಳು ಹೆಂಗ ಮನುಷ್ಯಾಗ ಮುಖ್ಯ ಅದಾವ ನೋಡು. ಹೌದಾ? ಹಂಗ ಇಬ್ರು ನನಗ ಮುಖ್ಯ ಅದಿರವ್ವ. ಹಾ ಯಾರಲ್ಲಿ ನಾ ಭೇದ ಭಾವ ಮಾಡಂಗಲ್ಲ ಅಂದ ಅಂಶಿದ್ದ. ಹೌದ್ ಹೌದ್ ಹೇಳಿದ. ಪಾರ್ವತ ದೇವಿಗೆ ಇದು ಮಾತು ಒಪ್ಪಕ್ಕಾಗ್ಲಿಲ್ಲ. ಹೌದ್ ಹೌದ್. ಹೇಳ್ತಾಳ, ಹಾ ಮಗನ ಹಾ ಮಗ ಹೌದ್. ಅಂಶಿದ್ದ, ಹಂಸಿದ್ದ. ಯಪ್ಪ ಹೌದ್. ನಿನಗ ನೀ ಈ ಮಾತು ನನಗೆ ಹೇಳಂದಿಲ್ಲ. ಹಾ ನನಗೆ ಎಂತ ಮಾತು ಬೇಕಾಗ್ಯದ ಗೊತ್ತೇನು? ಎಂತದಪ್ಪ? ನಿನಗ ಎಷ್ಟೋ ದಿವಸಗಳಿಂದ ಆಡಿಸಿ ತಿನ್ನಿಸಿ ಉಣಿಸಿ ಹಾ ಲಾಲಿ ಪದಗಳನ್ನ ಹಾಡಿ ಹರಿಸಿ ಹಾ ನಾ ಬೆಳೆಸಿದಕ್ಕಿದ್ದೀನಿ. ಹೌದು. ಏನ ನಾನೇ ಹೆಚ್ಚಿನಕ್ಕಿದ್ದೀನಿ, ಹೌದು. ಏನ ನಿನ್ನ ತಂದಿ ಹೆಚ್ಚಿನವದಾನ ಅಂತ ಕೇಳ್ತಾಳ. ಮತ್ ಹೊಳ್ಳಿ ಹೌದ್ ಹೌದು. ಅಂಶಿದ್ ಹೇಳ್ತಾನ, ಏನಂತ? ಯವ್ವ ಹಾ ನಿನಗ ಒಂದೇ ಒಂದು ಮಾತು ಹೇಳುದಂದ್ರ, ಹಾ ಹಾ ಇವ ಹರ ಮುಣದ್ರ ಗುರು ಕಾಯ್ತಾನ. ಹೌದಾ? ಹರ ಮುಣದ್ರ ಗುರು ಕಾಯ್ತಾನ ಬಳ್ಯಾ. ಹಾ ಏನು ಹೇಳ. ಹರ ಮುಣದ್ರ ಗುರು ಕಾಯ್ತಾನ. ಗುರು ಮುಣದ್ರ ಯಾರ್ಯಾರು ಕಾಯಕ್ಕಾಗಂಗಿಲ್ಲ. ಹೌದ್ ಹೌದ್. ನನಗ ಗುರುವಿನಿಂದ ಭಕ್ತಿ ಅದ, ಗುರುವಿನಿಂದ ಶಕ್ತಿ ಅದ, ಗುರುವಿನಿಂದ ಮುಕ್ತಿ ಅದ. ನನಗ ಗುರುವೇ ಶ್ರೇಷ್ಠ ಅಂದ ಅಂಶಿದ್ದ. ಹೌದ್ ಹೌದ್ ಹೌದ್. ಅಂದ ಕಾಲಕ್ಕ ಪಾರ್ವತ ದೇವಿಗೆ ಮುಗಲ್ ಹರದ ಮೈ ಮ್ಯಾಗ ಬಿದ್ದಂಗಾಯ್ತ. ಹಾ ಹಾ ಎದಿಯಾಗ ಬಡದ ಬೆನ್ನಾಗ ಪಾರದಂಗಾಯ್ತ. ಹೌದಾ? ಅದಕ್ಕ ಎದಕ್ಕೆಪ್ಪ? ಇವಂಗ ಎಷ್ಟೋ ದಿವಸಗಳಿಂದ ಬೆಳಸಾಕಿದ್ದಿಗೆ ನಾ ಇದ್ದೀನಿ, ಇವಂಗ ಆಟ ಪಾಠ ಆಡಿಸಿದಕ್ಕೆ ನಾ ಇದ್ದೀನಿ. ನಾ ಇದ್ದೀನಿ. ನನ್ನ ಹೆಸರು ಹೇಳಿಲ್ಲ, ಪರಮಾತ್ಮ ಹೆಸರು ಹೇಳ್ಯಾನ. ಹೌದ್. ಇವನಿಗೆ ಪರೀಕ್ಷೆ ಮಾಡ್ಬೇಕಂತ ತಿಳ್ಕೊಂಡು ಆಟ ಹೊಡ್ತಾಳ. ಎಂತಾದು ಹಾ ಏನಪ್ಪ? ಹೇಳ್ತಾಳ ಮಗನಿಗೆ, ಹಾ ಅಂಶಿದ್ದ ಏನಂತ? ಇಷ್ಟು ದಿನ ಗುರುವಿನ ಸೇವಾ ನೀ ಮಾಡಿದಿ. ಹೌದ್ ಹೌದ್. ಎಂತ ಸೇವಾ ನನಗೆ ಬೇಡ. ಹಾ ಎಂತ ಸೇವಾ ಮಾಡ್ಬೇಕು? ಎಂತದಪ್ಪ? ಹುಳ ಮುಟ್ಲಾರ್ದ ಹೂವು ತರಬೇಕು, ಕಬ್ಬಿ ಕಲ ಶೀತಾಳ ನೀರು ತರಬೇಕು. ಹಾ ನೀರು ನೀ ತಂದಂದ್ರ, ಸೇವಾ ನೀ ಮಾಡಿದಂದ್ರ ಹೌದು. ನೀ ಗುರುವಿನ ಶಿಷ್ಯನೇ ಹೌದು. ಹೌದ್ ಹೌದು. ನಿನಗೆ ತಂದನೆ ಹೆಚ್ಚಿನ ಅವತ್ತು ನಾ ತಿಳ್ಕೊತೀನಿ. ಇಂತ ಸೇವಾ ನೀ ಮಾಡತ್ತ ಹೇಳ್ತಾಳ. ಹೌದ್ 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 ಹೌದ್. ಅಂಶದ ಮುತ್ತೆ ಹೇಳ್ತಾನ, ಏನಂತ? ಏನಪ್ಪಾ ಅಂತ ಕೇಳಿದ್ರ, ಏನ್ ಹೇಳ್ತಾನಪ್ಪ? ಇವ ನಿನ್ನ ಆಶೀರ್ವಾದ ಒಂದು ಸಾಕು, ಗುರುವಿನ ಆಶೀರ್ವಾದ ಒಂದು ಸಾಕು. ಸಾಕು. ಎಂತ ಕಷ್ಟ ಕಾರ್ಯಗಳು ಬಂದ್ರು ಕೂಡ ಹಾ ನನ್ನ ಅಪ್ಪನ ಸೇವಾ ನಾ ಮಾಡ್ತೀನಿವಾ, ಭಗವಂತನ ಸೇವಾ ನಾ ಮಾಡ್ತಿರುತ್ತ. ಮುಂದೆ ನಡೆದ ಹೌದಾ? ಹರ ಹರ ಎಂದು ಸೀತಾಳ ಬಿಂದಿ ಹಿಡ್ಕೊಂಡು, ಹೌದು. ಹೂವಿನ ಕಡಿ ಹಿಡ್ಕೊಂಡು, ಹಾ ಹುಳ ಮುಟ್ಲಾರದ ಹೂವ ಕಪ್ಪಿ ಕಲಕಲ ಸೀತಾಳ ನೀರ್ ತರ್ಲಾಕ ನನ್ನಪ್ಪ ಅಂಶದ ಮುತ್ತೆ ಹೊಂಟ. ಹೌದ್ 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 ಹೌದ್. ಮುಂದ ಹ್ಮ್ ಹುಳ ಮುಟ್ಲಾರ್ದ ಹೂವು ಹೆಂಗ ಹರ್ಕೊಂಡು ಬಂದ, ಹೆಂಗಪ್ಪ? ಕಪ್ಪಿ ಕಲಕಲ ಸೀತಾಳ ನೀರ್ ಹೆಂಗ ತಂದ ಹಾ ಅನ್ನೋ ಅಂತ ಮಾತನ್ನ ಮುಂದಿನ ಸಂದಿನೊಳಗೆ ಹೇಳಕ್ ಬರ್ತದ. ಆಯ್ತ ಆಯ್ತ ಆಯ್ತ. ಹೌದಿಲ್ಲ? ಹೌದ್. ಯಾಕಂದ್ರ ದೇವಣ್ಣ ಯಾಕೆಪ್ಪ? ದೈವ ಇಷ್ಟೇ ಕೂತ್ರು ಕೂಡ ಚೊಕ್ಕದಾಗಿ ಕೂತದ. ಗೊತ್ತದಪ್ಪ. ಹೌದಿಲ್ಲ? ಹೌದ್ ಹೌದ್. ಗಟ್ಟಿ ಗಟ್ಟಿ ಅಂತಕ್ಕಂಥದ್ದು ಕೂತಿ ಜೊಳ ಜೊಳ ಅಂತಕ್ಕಂಥದ್ದು ಹಾರಿ ಹೋಗ್ಯದ. ಹೌದ್ ಹೌದ್ ಹೌದ್. ಹೌದಿಲ್ಲ? ಹೌದ್. ಯಾಕಪ್ಪ ಅಂತ ಕೇಳಿದ್ರೆ ಇವತ್ತಿನ ದಿವಸ ಹಾ ಈ ನೇರ್ಲಿ ಗ್ರಾಮದೊಳಗ ಹೌದ್. ನಾವು ನೀವು ಎರಡೂ ಕಲಾ ಸಂಘದವರು ಬಂದು ಇವತ್ತು ಸತ್ಯಸಂಘ ಕಟ್ಟಿಕೊಂಡು ಹೌದು
ಈ ಊರ್ತನ ಬಂದು ಕಾರ್ಯಕ್ರಮ ಕೊಡಾಕ ಬಂದಿವಪ್ಪ ಅಂತಂದ್ರ ಹಾ ಇದು ನಮ್ಮದು ಪೂರ್ವ ಜನ್ಮದ ಪುಣ್ಯ ದೇವಣ್ಣ. ಹೌದ್ ಹೌದಪ್ಪ ಹೌದು ಹೌದಿಲ್ಲ? ಹೌದು. ನಾವು ಕಬ್ಬೂರ್ದವ್ರು ಹುಕ್ಕೇರಿ ಅವ್ರದು ಹಾ ಅನ್ನದ ಋಣ ಹೆಂಗದ ನೋಡ್ದೇವಣ್ಣ. ಹೆಂಗದಪ್ಪ? ನೇರ್ಲಿ ಗ್ರಾಮಕ್ಕೆ ಬಂದ ಬೀರ ದೇವರ ಪ್ರಸಾದ ಮಾಡಬೇಕಂತ ಹೇಳಿ ನಮ್ಮ ಹನಿಬಾರದಾಗ ಭಗವಂತ ಬರ್ದಿಟ್ಟಾನ ಮೊದಲೇ. ಹೌದಾ? ನಾವು ಮಾಡಿರ್ತಕ್ಕಂತ ಪೂರ್ವ ಜನ್ಮದ ಪುಣ್ಯದ ಫಲದಿಂದ ಇವತ್ತಿನ ದಿವಸ ಹಾ ಆ ನೇರ್ಲಿ ಗ್ರಾಮದ ಬೀರ್ಲಿಂಗೇಶ್ವರದ ಅನ್ನ ಪ್ರಸಾದ ನಮ್ಮ ನಿಮ್ಮ ಬಾಯಿಯೊಳಗೆ ಬದ್ದದಂದ್ರ ಹೌದ್ ಹೌದು ಇದು ನಮ್ಮದು ನಿಮ್ಮದು ಪೂರ್ವ ಜನ್ಮದ ಪುಣ್ಯ ಅದ. ಹೌದ್ 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 ಹೌದು ಹೌದಿಲ್ಲ? ಹೌದ್ ಹೌದು. ಹಿಂಗ ಪುಣ್ಯ ನಾವು ನೀವು ಮಾಡಿವು ದೇವಣ್ಣ. ಹಾ ಒಂದು ಮಾತು ಹೇಳ್ತೀನಿ. ಏನಂತ? ಡೊಳ್ಳಿನ ಸಂಘದೊಳಗ ಹಾ ಒಂದು ಎಲ್ಲಾ ನಾವು ಕೂಡ್ಕೊಂಡು ಸತ್ಯ ಸಂಘ ಕಟ್ಟಿವಿ. ಇದನ್ನು ಕೂಡಿಸ್ಕೊಂಡು ನಡಿಬೇಕು. ಹೌದ್ ಹೌದ್ ಹೌದು. ಅಗಲಿಸುವಂತ ಕಾರ್ಯ ಮಾಡಬಾರದು. ಹೌದಿಲ್ಲ? ಹೌದು. ಅಗಲಿಸುವುದು ಕೂಡಿಸುವುದು ವಿಷಯ ನಡೆದದ. ಕೂಡೋದು ಅದರಿಂದ ಏನಾಗ್ತದ, ಹಾ ಏನೇನು ಲಾಭದ ಅನ್ನುವಂತ ನಾ ಈಗಾಗಲೇ ಹೇಳಿನಿ. ಹೇಳೇವಪ್ಪ ಅಣ್ಣ ಅಗಲೋದಿನ ಮುಂದ ಹಾ ಒಟ್ಟೆ ಒಂದೇ ಮನುಷ್ಯ ಆಗಲಿ ಹೋದಂದ್ರ ಅಗಲಿನೇ ಹೋಗಿರ್ಬೇಕು ಅಂತವ್ರದ್ದು ನಮ್ಮ ಅಣ್ಣ ಮಾತಾಡ್ತಾನ. ಶಾನೆ ಅದಾನ. ಹೌದು. ತಿಳ್ಕೊಂಡ ಬುದ್ಧಿಜೀವಿ, ಹಿರಿಜೀವಿ, ಜ್ಞಾನಜೀವಿ, ವೇದ ಪಂಡಿತ. ಹೌದ್ ಹೌದ್ ಹೌದು. ಎಲ್ಲಾ ಶಾಸ್ತ್ರಗಳನ್ನ ಅಧ್ಯಯನ ಮಾಡಿದವ, ಪುರಾಣಗಳನ್ನ ಅಧ್ಯಯನ ಮಾಡಿದವ ನಮ್ಮ ಅಣ್ಣ ಇದ್ದಾನ. ಹೌದಿಲ್ಲ? ಎಷ್ಟು ಆದ್ರೂ ಮುಂದಿನ ಸಂಜೆಯೊಳಗೆ ಬಂದ್ ಹೇಳ್ತಾನ ಬೇಕಾರ ಅವ. ಒಂದೇ ತಂದೆ ಮಕ್ಕಳು ಇದ್ದೀವಿ. ಹೌದು. ಎಷ್ಟೋ ಆದ್ರೂ ಸಣ್ಣ ಮಗನಿಗೆ ಸ್ವಲ್ಪ ತಂದಿ ಮ್ಯಾಗ ಪ್ರೇಮ ಬಾಳ ಇರ್ತದ. ತಂದಿ ಪ್ರೇಮ ಬಾಳ ಇರ್ತದ. ತಿನಿಸಿ ಕರ್ರಗ್ ಮಾಡಿ ಹೋಗದಾನ ಮಗನ. ತಂದಿ ಸಣ್ಣ ಮಗನ ಮ್ಯಾಗ ಬಾಳ ಪ್ರೇಮ ಇರ್ತದ. ಸ್ವಲ್ಪ ಎಷ್ಟೋ ಆದ್ರೂ ವಿದ್ಯೆ ಹೆಚ್ಚು ಕೊಟ್ಟಿರ್ತಾನ. ಅಣ್ಣ ಬಂದ್ ಅನ್ಬೋದು ಮುಂದಿನ ಸಂದಿನ ಒಳಗ ಮಾತ. ಅಣ್ಣ ಆ ಸಣ್ಣ ಮಗನಿಗೆ ಎಷ್ಟೋ ವಿದ್ಯೆ ಕೊಟ್ರು ಕೂಡ ಸಣ್ಣ ಮಗನ ಹುಡುಗಾಟಿಕೆ ಬುದ್ಧಿ ಇರ್ತಾವ. ಹೌದು. ಚಂಗ ಬುದ್ಧಿ. ಹೌದಾ? ಚಂಗ್ಯಾ ಬುದ್ಧಿ. ಎಷ್ಟೋ ಆದ್ರು ನಮ್ಮ ಅಣ್ಣಾಗ ನನಗೆ ಕೊಟ್ಟಿರ್ತಕ್ಕಂತ ಅರ್ಧದೊಳಗರೆ ಕೊಟ್ಟಿರ್ತಾನ. ಕೊಟ್ಟಿರ್ತಾನ. ಅರ್ಧ ಹೋಗಿ ಪೂರ್ತಿ ಅನ್ನ ಮಾಡ್ಕೊಂತ ತಾಕತ್ತ ಅನ್ನನಲ್ಲಿ ಅದ. ಹೌದಿಲ್ಲ? ನಾವು ಚಂಗ ಬುದ್ಧವ್ರು ಏನೇನೇ ಮಾಡ್ಕೊತ ಹೋಗ್ತೇವು. ನಮ್ಮ ಅಣ್ಣ ತಿಳಿಸಿ ಹೇಳುವಂತ ಕಾರ್ಯ ನಮಗ್ ಮಾಡ್ತಾನಪ್ಪ. ಮಾಡೇ ಮಾಡ್ಬೇಕು. ಯಾಕ ಅನ್ನದಾನ ಹಿರಿಯವದಾನ. ತಮ್ಮ ತಪ್ಪು ಮಾಡಕತ್ರ ಎರಡು ಎಟ್ಟ ಹೊಡೆದ್ ಹೇಳುವಂತ ತಾಕತ್ತದ. ಐತಿ. ಹೌದಿಲ್ಲ? ಅಣ್ಣ ತಮ್ಮರ ನ್ಯಾಯ ಹೆಂಗಾಗಿರ್ಬೇಕು? ಹೆಂಗಾಗ್ಬೇಕಪ್ಪ? ಕರಿಶಿನ್ಯಾಗ ಗೂಟ ಬಡದಂಗ ಆಗಿರ್ಬೇಕು. ಹೌದಾ? ಚೆನ್ನ ಕರಿಕಲ್ಲಾಗ ಹಾರಿ ಹೊಡೆದಂಗ ಆಗಿರ್ಬೇಕು. ಹೌದು. ಮಾತಾಡಿದ್ರೆ ಹೆಂಗಾಗಿರ್ಬೇಕು? ಕಾರೂನಿ ಎತ್ತ ಕರಿ ಹರಿದಂಗ ಆಗಿರ್ಬೇಕು. ಸೀರಿ ಹರಿದಂಗ ಆಗಿರ್ಬಾರ್ದು. ನಿಂದಾಗತ್ತದ ಮಗನ ಹಂಗ. ಹೆಂಗಾಗಿರ್ಬೇಕು? ಮಾತಾಡಿದ್ರ ಬೆನ್ನಿಯೊಳಗದು ಕೂದಲ ಜಗ್ಗಿ ತೆಗದಂಗ ಆಗಿರ್ಬೇಕು. ಹೌದಾ? ಬೆಣ್ಣೆ ಅಲ್ಲೇ ಇರ್ಬೇಕು, ಕೂದಲು ಮಾತ್ರ ಕಡಿಕಾಗಿರ್ಬೇಕು. ಹಂಗ ಇವತ್ತಿನ ದಿವಸ ನಮ್ಮ ಅಣ್ಣ ಮಾತಾಡ್ತಾರಪ್ಪ. ಅಗಲಿ ಹೋದ್ರ ಒಬ್ಬಂದೇ ಏನು ಹೋಗಿರ್ತಾನ ನೋಡು. ಹೊಳ್ಳಿ ಅವ ಕುಡಿರಬಾರ್ದ ಅಂತ ವಿಷಯ ನಮ್ಮನ್ನ ಪ್ರತಿಪಾದನೆ ಮಾಡ್ತಾನ. ಹೌದಿಲ್ಲ? ಇವತ್ತಿನ ದಿವಸ ದೇವಣ್ಣ ಮಹಾತ್ಮರು ಹೇಳ್ತಾರ ಒಂದು ಮಾತು. ಏನ್ ಹೇಳ್ತಾರಪ್ಪ? ಕೊಳಬೇಡ ಹೊಸಿಯ ನುಡಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದುರು ಹಳಿಯಲು ಬೇಡ. ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ. ಯಾಕೆ ಹೇಳ್ಯಾರಪ್ಪ? ಹೇಳೋದನು ಮಗನ. ಮಾನವ ಜನ್ಮಕ್ಕೆ ಬಂದಿ ಅಂದ ಮೇಲೆ ಕಳತನ ಮಾಡೋದು, ಸುಳ್ಳು ಹೇಳುವುದು, ತೊಡಗ ಮಾಡೋದು, ಇಂಥದೆಲ್ಲಾ ಬಿಟ್ಟು ನಡಿ ಮಗನ. ಮಾನವ ಜನ್ಮ ಬಂದಿ ಅಂದ್ರ ಭಗವಂತ ಕೊಟ್ಟನಂದ್ರ ನಿನಗ ಆಟ ಆಡಾಕ ಕೊಟ್ಟಿಲ್ಲ. ಮತ್ತೆ ಅದ ಕೊಟ್ಟಾನಪ್ಪ. ಮಾನವ ಜನ್ಮ ನಿಮಗ ಭಗವಂತ ಕೊಟ್ಟಾನಂದ್ರ ಎಂಜಾಯ್ ಮಾಡ್ಬೇಕು. ಏನು ಮಗನ? ಮಾನವ ಜನ್ಮಕ್ಕೆ ನೀವು ಬಂದು ಭಗವಂತನ ನಾಮಸ್ಮರಣೆ, ಗುರುವಿನ ನಾಮಸ್ಮರಣೆ ಮಾಡೋದಕ್ಕಾಗಿ ಮಾನವ ಜನ್ಮ ಕೊಟ್ಟಾನ. ಹೌದಿಲ್ಲ? ಅದಕ್ಕೆ ಕೆಟ್ಟ ಚಟಗಳಿಂದ ದೂರ ಇರು. ಒಳ್ಳೆ ಗುರುವಿನ ಸಂಘ ಮಾಡಿಕೊಂಡು, ಒಳ್ಳೆ ಜ್ಞಾನಿಗಳ ಸಂಘ ಮಾಡಿಕೊಂಡು ಹೋಗ್ರತ್ತ ಹೇಳಿ ಹಿರಿಯರು ಮಹಾತ್ಮರು ಹೇಳ್ಕೊತ ಬಂದಾರ. ಅದೇ ಪ್ರಕಾರ ಇವತ್ತಿನ ದಿವಸ ಎರಡೂ ಕಲಾ ಸಂಘಗಳು ಇವತ್ತಿನ ದಿವಸ ಒಳ್ಳೆ ವಿಷಯಗಳನ್ನ ಪ್ರತಿಪಾದನೆ ಮಾಡ್ಕೊತ ನಡೆದಾವ. ಹೌದಿಲ್ಲ? ಇನ್ನೊಂದು ತಾಸು 2 ತಾಸು ಉಳ್ದಾದ. ಹೌದಿಲ್ಲ? ನಮ್ಮ ಅಣ್ಣ ಇನ್ನೇನು ಹಾಡ್ತಾನೆ, ಇನ್ನೇನು ಮಾತಾಡ್ತಾನೆ ನೋಡ್ಕೊಂಡು ಮುಂದಂತೂ ಇನ್ನೇನು ಪಾಳೆ ಬರುದಿಲ್ಲ. ಹೌದಿಲ್ಲ? ಯಾಕಂದ್ರ ಅಣ್ಣ ಎಷ್ಟು ಆದ್ರೂ ಹಿರಿ ಕಲಾವಂತ. ಒಂದು ತಾಸು 2 ತಾಸು ಮಾತಾಡುವಂತ ಅಣ್ಣನಲ್ಲಿ ತಾಕತ್ತದ. ಅದಪ್ಪ. ತಮ್ಮನಲ್ಲಿ ಅಷ್ಟಿಲ್ಲ. ಎಲ್ಲಿಲ್ಲ ಇಲ್ಲ ಅಂದೇ 1.5 ತಾಸು ಜಗ್ಗಿ ನೀವು.
ಅಷ್ಟಿಲ್ಲ ಹೌದ್ ಯಾಕಪ್ಪ ಅಂತ ಕೇಳಿದ್ರ ಹಾ ಹಿರಿಯನ್ನ ಹಾ ಜಗೊಂದ್ ಹೋಗ್ತಾನ ಹೋಗ್ತಾರ ಭಾಳ ಮಾತಾಡ್ಲಾರ್ದ ಯಥಾ ಪ್ರಕಾರ ಹಾ ನಾಲ್ಕು ನೋಡಿ ಚಾಲಿ ಆ, ಅನ್ಬೇಕಿತ್ತು ಹೌದ್ ಅನ್ನೋನು ಮಗನ ಅನ್ನ ಬೇಕು ಮತ್ತ ಹೌದಿಲ್ಲ ಹೌದ್ ಹೌದ್ ಅಂದ ನಮ್ಮ ಹಿರಿಯ ಅನ್ನಗ ಹಾ ಬಾಳೆ ಕೊಡುನು ಆಯ್ತಾಯ್ತು ಹಲೋ